ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಕುಂದಾಪುರ್ ಬಂದು ಎಲ್ಲ ತರ ಕಷಾಯ ಗಿಷಾಯ ಎಲ್ಲ ಮಾಡ್ಕೊಂಡು ಕುಡ್ದೆ, ಸರಿಯಾಪುದ್ ಮಾತ್ರ ಕಾಣ್ತಿಲ್ಲ. ದಿ ಕಾರ್ಸ್ ಕಲೆಕ್ಟಿವ್ ಅನ್ನೋದು ಆ್ಯಕ್ಚುಲಿ ಜಿಬ್ರಿಯಂಟ್ ಪರ್ಫಾರ್ಮೆನ್ಸ್ ಮೋಟರ್ಸ್ ಅವರಿಂದಾಗಿರುತ್ತೆ. ಸೊ ಈಗ ಪ್ರೆಸೆಂಟ್ ನಮ್ಮದು ಬೆನಿಫಿಟ್ ಬಗ್ಗೆ ಹೇಳ್ತೀನಿ, ದಿ ಕಾರ್ಸ್ ಕಲೆಕ್ಟಿವ್ ಬಗ್ಗೆ. ಇವ್ರದ್ದು 8 ಶೋರೂಮ್ ಇದೆ. 2 ವರ್ಷ ಆಯ್ತು ಇವರು ಒಂದು ದ ಕಾರ್ಸ್ ಕಲೆಕ್ಟಿವ್ ಅಂತ ಒಂದು ಬ್ರ್ಯಾಂಡ್ ಶುರು ಮಾಡಿಬಿಟ್ಟು. ಈಗ ಎಕ್ಸ್ಚೇಂಜ್ ಕಾರ್ಸ್ಗಳು ಬರುತ್ತಲ್ಲ, ಅದನ್ನೆಲ್ಲ ಇವ್ರು ತಗೊಂತಾರೆ. ಅದನ್ನ ತಕೊಂಡು ಇವರು ಸೆಲ್ ಮಾಡ್ತಾರೆ. ನೋಡ್ಬೋದು ನೀವು, ಸಿಂಗಲ್ ಟಚ್ ಮಾಡಿದ್ರು ಸರ್, ಸೊ ದಟ್ ಅದು ಕ್ಲೋಸ್ ಆಗ್ತಾ ಇದೆ ನೋಡಿ. ಸೊ ಇದರಲ್ಲಿ ವಾಯ್ಸ್ ಕಮಾಂಡ್ ಇದೆ. ಸೊ ಯಾವ ತರ ವಾಯ್ಸ್ ಕಮಾಂಡ್ ಇದು ಆಪರೇಟ್ ಮಾಡುತ್ತೆ ಅಂತ ಸರ್ ತೋರಿಸ್ತಾರೆ. ಹಲೋ MG, ಓಪನ್ ಸನ್ರೂಫ್. ಸರ್ ಓಪನ್ ಸನ್ರೂಫ್ ಅಂತ ವಾಯ್ಸ್ ಕಮೆಂಟ್ ಕೊಟ್ಟರು. ಸೊ ದಟ್ ನೋಡಿ ವಾಯ್ಸ್ ಕಮೆಂಟ್ ಅಲ್ಲಿ ಅದು ಆಪರೇಟ್ ಆಗ್ತಾ ಇದೆ. ನೀವೇ ಹೇಳಿ ಕ್ಲೋಸ್ ಸನ್ರೂಫ್ ಅಂತ. ಓಕೆ, ಏನಾದ್ರು ಹೇಳ್ಬೇಕಾ? ಹಲೋ MG ಅಂತ ಹೇಳಿ. ಹಲೋ MG, ಕ್ಲೋಸ್ ಸನ್ರೂಫ್. ಓಕೆ, ಕಮೆಂಟ್ ತಗೊಂಡು MG ಎಲ್ಲ ಅದು ಕ್ಲೋಸ್. ಹಲೋ MG. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಿ ಅದಕ್ಕೆ? 3,25,000. 3,25,000 ನೆಗೋಷಿಯಬಲ್ ಅಲ್ವಾ? ಏನ್ ಪ್ರೈಸ್ ಅಂತ ಹೇಳಿದ್ರಿ ಸರ್ ಇದು? 375. 375. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 5,25,000. 5,25,000 ನೆಗೋಷಿಯಬಲ್. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? 5,80,000 ಕೋಟ್ ಮಾಡ್ತೀವಿ. 5,80,000. ಇದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 4,50,000 ಕೋಟ್ ಮಾಡ್ತೀವಿ. 4,50,000. ಇದರ ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 4,99,000. 4,99,000 ಕೊಟ್ಟು ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತಂತೆ. 65 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಪ್ರೈಸ್. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಇದು? 95,000. 695,000. 6,95,000 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾನಿವತ್ತು ದ ಕಾರ್ಸ್ ಕಲೆಕ್ಟಿವ್ ಅಂತ ಒಂದು ಶೋರೂಮ್ಗೆ ಬಂದಿದ್ದೀನಿ. ಹೌದಪ್ಪ, ನಾನು ಬೆಂಗಳೂರಲ್ಲಿ ಈ ಕಾರ್ ಶೋರೂಮ್ ಹೆಸರು ಕೇಳಿಲ್ವಲ್ಲ ಅಂತ. ಇಲ್ಲ, ಬೆಂಗಳೂರಲ್ಲೂ ಇವ್ರ ಶೋರೂಮ್ ಇದೆ. ಹಾಗೆ ನಾನು ಇವತ್ತು ಕುಂದಾಪುರಕ್ಕೆ ಬಂದಿದ್ದೀನಿ, ಅಂದರೆ ಉಡುಪಿಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಇಲ್ಲಿ ಉಡುಪಿ ನಿಯರ್ ಕರಾವಳಿ ಜಂಕ್ಷನ್ ಹತ್ರ ನಿಮಗೆ ಒಂದು ಫ್ಲೈಓವರ್ ಇದೆ. ಫ್ಲೈಓವರ್ ಪಕ್ಕದಲ್ಲೇ ಈ ಶೋರೂಮ್ ಬರುತ್ತೆ ಅಂತಲೇ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ನು, ಇದರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಇದು ಹೆಂಗಂತ ಹೇಳಿದ್ರೆ, ಇದು ಒಂದು ಕಂಪನಿ. ಇವ್ರದ್ದು 8 ಶೋರೂಮ್ ಇದೆ. 2 ವರ್ಷ ಆಯಿತು ಇವರು ಒಂದು ದ ಕಾರ್ಸ್ ಕಲೆಕ್ಟಿವ್ ಅಂತ ಒಂದು ಬ್ರ್ಯಾಂಡ್ ಶುರು ಮಾಡಿಬಿಟ್ಟು. ಇಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ಗಳು ಸಿಗುತ್ತೆ, ಲೆಸ್ ಓಡಿರುವಂಥದ್ದು ಆ್ಯಂಡ್ ಲೆಸ್ ಓನರ್ಶಿಪ್ಪು ಆಗಿರುವಂಥ ವೆಹಿಕಲ್ಸ್ಗಳು ಇಲ್ಲಿ ಸಿಗ್ತವೆ. ಆ್ಯಂಡ್ ನೀವು ₹1 ಜಾಸ್ತಿ ಕೊಟ್ರು ಅದು ನಿಮಗೆ ಲಾಸ್ ಅಲ್ಲ, ಡೆಫಿನೆಟ್ ಆಗಿ ಇದು ವರ್ತು. ಇಲ್ಲೂ ಒಂದ್ಸಲಿ ವಿಸಿಟ್ ಮಾಡಿ. ನಾವು ಇಲ್ಲಿ ಬಂದಾಗ ಕರಾವಳಿ ಬ್ರಾಂಚ್ನ ಮ್ಯಾನೇಜರ್ ಆಗಿರುವಂಥ ಪ್ರಶಾಂತ್ ಸರ್ನ ಬಂದು ಕೇಳಿದಾಗ, ಸರ್ ಒಂದು ವಿಡಿಯೋ ಮಾಡ್ಕೊತೀನಿ ಆ್ಯಂಡ್ ನಂದೊಂದು ಮೇಯ್ನ್ ಪರ್ಪಸ್ ಇತ್ತು, ಯಾಕೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅಂತ ಹೇಳಿ. ಮೇಯ್ನ್ ಎಮರ್ಜೆನ್ಸಿ ರೀಸನ್ಗೋಸ್ಕರ ನಾನು ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಪರ್ಪಸ್ಗೆ ಮಾಡ್ತಾಯಿದ್ದೀನಿ. ಸೊ ಓಕೆ, ಮಾಡೋಣ ಬಿಡಿ ಬ್ರದರ್, ಆಗಿದ್ದಾಗಲಿ. ಇದು ಒಂದು ಬ್ರ್ಯಾಂಡೆಡ್ ಶೋರೂಮ್ ಆಗಿರುತ್ತೆ, ನಾರ್ಮಲ್ ಶೋರೂಮ್ ಅಲ್ಲ. ನಾರ್ಮಲ್ ಶೋರೂಮಲ್ಲಿ ನಿಮಗೆ ಪ್ರೈಸ್ ಹೆಚ್ಚು ಕಡಿಮೆ ಅದು ಇದು ಎಲ್ಲ ಆಗುತ್ತೆ. ಸೊ ಇಲ್ಲಿ ಒಂದು ಪ್ರೈಸ್ನ ನಿಮಗೆ ಫಿಕ್ಸ್ಡ್ ಅಂತ ಮಾಡಿರ್ತಾರೆ. ಇದರಲ್ಲಿ ನೆಗೋಷಿಯಬಲ್ ಇರುತ್ತಾ ಇಲ್ವಾ ಅಂತ ನಾವು ಕೇಳಿ ನೋಡೋಣ. ಆ್ಯಕ್ಚುಲಿ ನಾರ್ಮಲ್ ಬೇರೆ ಶೋರೂಮ್ಗಳಲ್ಲಿ ಇಲ್ಲ ಅಂತ ಕೇಳ್ಪಟ್ಟಿದ್ದೆ. ಸೊ ಈ ಶೋರೂಮಲ್ಲಿ ಮೇ ಬಿ ಏನಾದ್ರು ಕೊಡ್ತಾರಾ, ಏನಾದರೂ ಆಫರ್ಸ್ ಇದೆಯಾ? ಯಾಕಂತ ಹೇಳಿದ್ರೆ ಆಫರ್ಸ್ ಅಂತ ಹೇಳ್ಬಿಟ್ಟು ದಿಕ್ ತಪ್ಪಿಸೋರು ತುಂಬ ಜನ ಇರ್ತಾರೆ. ಕೆಲವರು ಜೆನ್ಯೂನ್ ಆಗಿ ಕೊಡ್ತಾರೆ, ಕೆಲವರು ದಿಕ್ ತಪ್ಪಿಸ್ತಾರೆ. ಆಫರ್ ಅಂತ ಹೇಳ್ಬಿಟ್ಟು ಪ್ರೈಸ್ ರೇಂಜ್ ಎಲ್ಲ ಜಾಸ್ತಿ ಮಾಡ್ತಾರೆ. ಇಲ್ಲ ಕಿತ್ತೋಗಿರೋ ಗಾಡಿ ಯಾವುದಾದ್ರು ಕೊಟ್ಬಿಡ್ತಾರೆ. ಗಾಡಿ ತೊಗೊಳಕ್ಕಿಂತ ಮುಂಚೆ ಅದರ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ. ಮೆಕ್ಯಾನಿಕ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದ್ಸಲಿ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಗಾಡಿನ ಓಡಿಸ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ತೊಗೊಳ್ಳಿ ಗಾಡಿನ. ಪ್ರತಿಯೊಂದು ಗಾಡಿಗೂ ಇದು ಯಾರಿಗೆ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಶೋರೂಮ್ಗಳಲ್ಲಿ ನೀವು ತೊಗೋಬೇಕಾದ್ರೆ ಇದೆಲ್ಲ ಅನ್ವಯ ಆಗುತ್ತೆ. ಬಟ್ ಇಂಥ ಒಂದು ಬ್ರ್ಯಾಂಡೆಡ್ ಶೋರೂಮಲ್ಲಿ ನಾನೇ ಹೇಳ್ತೀನಿ, ಬೇಕಾದರೆ ಈ ಒಂದು ಕ್ವಾಲಿಟಿಯ ಗಾಡಿ ನಿಮಗೆ ಬೇರೆ ಯಾವುದು ಶೋರೂಮ್ಗಳಲ್ಲಿ ಸಿಗಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಕ್ವಾಲಿಟಿ. ಇದನ್ನು ನೀವು ಕಣ್ಣು ಮುಚ್ಕೊಂಡೆ ತಗೊಳ್ಬೋದು ಅಂತಲೇ ಹೇಳ್ಬೋದು. ಒಂದು ಕ್ವಾಲಿಟಿ ಕಾಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡಿಟ್ಟು ತೊಗೊಳ್ಳುವಂಥ ದುಡ್ಡಿಗೆ 1 ಲಕ್ಷ ಜಾಸ್ತಿ ಹೋಯಿತು ಅಂತ ಹೇಳ್ಬಿಟ್ಟು ನೀವು ಹೊಟ್ಟೆ ಹುರ್ಕೊಳ್ಳೋದು ಬಿಟ್ಟು ಆ 4 ಲಕ್ಷಕ್ಕೆ ತೊಗೊಂಡು ನೀವು ಒದ್ದಾಡೋ ಬದಲು ಆ ಕಾರ್ನ ತೊಗೊಂಡು ಏನಾದರೂ ಒಂದು ಡಿಫೆಕ್ಟ್ ಬರ್ಬೋದು, ಏನಾದರೂ ಒಂದು ಹಾಳಾಗ್ತಾ ಇರ್ಬೋದು, ಏನಾದರೂ ಒಂದು ಆಗ್ತಾ ಇರುತ್ತೆ, ಪ್ರಾಬ್ಲಮ್ಸ್ಗಳಿರ್ತವೆ, ಅದು ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಕಮ್ಮಿಗೆ ಸೆಲ್ ಮಾಡ್ತಾ ಇರ್ತಾರೆ. ಬಟ್ ಇಂಥ ಕಡೆ ಏನಾಗುತ್ತೆ, ನಿಮಗೆ
ಒಂದು ಪ್ರೈಸ್ ಅಂತ ಫಿಕ್ಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಅದು ವರ್ತ್ ಅಂತಲೇ ಹೇಳ್ಬೋದು, 100% ವರ್ತ್ ಅಂತಲೇ ಹೇಳ್ಬೋದು. ನಾನು ಕುಂದಾಪುರದ ಹುಡುಗ, ಮಲೆನಾಡು ಹುಡುಗ, ಆ ಕಾರಣದಿಂದ ಮಲೆನಾಡ್ದವ್ರು ಕೂಡ ನಾನು ಸಪೋರ್ಟ್ ಮಾಡಿ ಇಲ್ಲಿಂದ ಉಡುಪಿ ಕುಂದಾಪುರ ಕಡೆಯಿಂದ ಯಾರೆಲ್ಲ ನನ್ನ ಚಾನಲ್ ಕಾಣ್ತಾ ಇದ್ರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕ. ಅಕ್ಕ ಅಂತ ಹೇಳಿದ್ರೆ ನಮ್ಗೆ ಬೆಂಗಳೂರವ್ರಿಗೆ ಗೊತ್ತಾದಿಲ್ಲ, ಅಕ್ಕ ಅಂತ ಹೇಳಿದ್ರೆ ಆಯ್ತಾ ಅಂತ ಅರ್ಥ. ಸೊ ಆ ಕಾರಣಕ್ಕೆ ಇವತ್ತು ಕಾರ್ಸ್ಗಳ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕೆ ಅರ್ಜುನ್ ಅವರಿದ್ದಾರೆ. ಮೊದಲಿಗೆ ಹುಂಡೈ ವೆನ್ಯೂ SX ಹೇಳಿ ಸರ್ ಇದು ಗಾಡಿ ಬಗ್ಗೆ. 2020 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್, ಹೌದು. 50,000 ರನ್ ಆಗಿದೆ. ನೋಡ್ಬೋದು ನೀವು, ಟೈರ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲಾಯ್ ವೀಲ್ ಜೊತೆ ಬರುತ್ತೆ. ಫುಲ್ಲಿ ಲೋಡೆಡ್ ಅಲ್ವಾ ಇದು? SX ಬರುತ್ತೆ. SX ಫುಲ್ಲಿ ಲೋಡೆಡ್. SX ಆಪ್ಷನಲ್ ಬರುತ್ತೆ. ಓಕೆ ನೆಕ್ಸ್ಟ್ ಆಪ್ಷನಲ್ ಬೇಸ್ ಒನ್. ಓಕೆ ಸನ್ರೂಫ್ ಬರುತ್ತೆ. ವಿತ್ ಸನ್ರೂಫ್ ಕೂಡ ಆಫರ್ ಮಾಡಿದ್ದಾರೆ. ಆ್ಯಂಡ್ ಮ್ಯಾನ್ಯುವಲ್ ಸನ್ರೂಫ್, ಇದು ಆಟೋಮೇಟೆಡ್ ಅಲ್ಲ. ಆ್ಯಂಡ್ ನಿಮಗೆ ಲೆದರ್ ಸೀಟ್ ಅಪಾಲ್ಸಿ ಬರುತ್ತೆ. ಆ್ಯಂಡ್ ಕಂಪನಿ ಫಿಟೆಡ್ ಇದೆ ಇವೆಲ್ಲವು. ರೇರ್ ಪ್ರೊಫೈಲ್ ನೋಡೋಣ. ರೇರ್ AC ಕೂಡ ಬರುತ್ತೆ ನಿಮಗೆ ನೋಡ್ತಾ ಇರುವಂಥದ್ದು. ಆ್ಯಂಡ್ ಓವರಾಲ್ ಲೆಗ್ ಸ್ಪೇಸಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸಾಕಷ್ಟು ಒಂದು ಗುಡ್ ಸ್ಪೇಸ್ ಆಫ್ ಅಮೌಂಟ್ ಇದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬೂಟ್ ಸ್ಪೇಸ್ ಕೂಡ ಓಕೆ, ಬೂಟ್ ಸ್ಪೇಸ್ ನೋಡೋಣ. ಎಷ್ಟು ಲೀಟ್ರ್ ಬರುತ್ತೆ ಸರ್ ಇದು ಬೂಟ್ ಸ್ಪೇಸು? 350 ಲೀಟರ್. 350. ಓಕೆ, ನಿಮಗೆ ಒಂದು ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ರೇರ್ ವೈಪರ್ ಬರೋದಿಲ್ಲ ಇದರಲ್ಲಿ. ಸೊ ಟಾಪ್ ಎಂಡ್ಗಿಂತ ಒಂದು ಮಾಡೆಲ್ ಕಮ್ಮಿ ಬರುತ್ತೆ. ಗಾಡಿ ಆನ್ ಮಾಡಿ ತೋರಿಸ್ತಾ ಇದ್ದೀವಿ, ನೋಡ್ತಾ ಇರುವಂಥದ್ದು. ಸೊ ಗಾಡಿ ಸೌಂಡ್ ಕೂಡ ಒಂದು ಕಾರ್ ಸ್ಟಾರ್ಟ್ ಮಾಡಿದಾಗ ಯಾವ ಥರ ಸೌಂಡ್ ಇದೆ ಅದೇ ಥರ ಸೌಂಡು ಇದರಲ್ಲಿ ಕೇಳಿಸ್ತಿದೆ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಕೊಟ್ಟಿರುವಂಥದ್ದು. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದಾಗಿರುವಂಥದ್ದು. ಇದು ವಿತ್ ಕೀ ಸ್ಟಾರ್ಟು. ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಇದರಲ್ಲಿ ಬರೋದಿಲ್ಲ ಅಲ್ವಾ. ಸೊ ಓವರಾಲ್ ಹೇಳೋದಾದರೆ ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ತುಂಬ ಚೆನ್ನಾಗಿದೆ. ಎಲ್ಲೂ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ. ಸರ್ ಏನು ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಇದಕ್ಕೆ? 1125. 1125. 11,25,000 ಇದಕ್ಕೆ ಕೋಟಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫಿಕ್ಸ್ಡ್ ಆಗಿರುತ್ತಲ್ವ ಪ್ರೈಸು? ನೆಗೋಷಿಯಬಲ್. ಓಕೆ, ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟಾಗಿ ಇದು ಒಂದು ಒಳ್ಳೆ ಚಾಯ್ಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ಇಗ್ನಿಸ್ ಇದೆ. ಸೊ ಇಗ್ನಿಸ್ ನೋಡ್ತಾ ಇರುವಂಥದ್ದು 2020 ಮಾಡೆಲ್ ಅಂತ ಇದು. ಟಾಪ್ ಎಂಡ್ ವೆಹಿಕಲ್. ಓಕೆ, ಟಾಪ್ ಎಂಡ್ ವೆಹಿಕಲ್ ಅಲ್ವಾ. ಸೊ ನೀವು ಮ್ಯಾಗ್ವೀಲ್ ನೋಡ್ತಾ ಇರುವಂಥದ್ದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಎಲ್ಲ ಹಾಕ್ಸಿರೋದು. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ. ಸ್ವಲ್ಪ ಹೊರಗಡೆ ಬಂದಂಗೆ ಒಂಥರ ಸ್ಪೋರ್ಟಿ ಲುಕ್ಕಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಓವರಾಲ್ ಬಾಡಿ ಲೈನ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಬಾಡಿ ಲೈನಲ್ಲಿ ಎಲ್ಲಿ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಇದು ಹೋಗಿದೆ ಅಷ್ಟೇ ಪೇಂಟಿಂಗು. ಆ್ಯಂಡ್ ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಜೊತೆ ಬರುತ್ತೆ ನಿಮಗೆ. 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಆ್ಯಂಡ್ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ವಿತ್ ಬರುತ್ತೆ. ಆ್ಯಂಡ್ ನಿಮಗೆ ಸೀಟ್ ಕವರ್ಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ವೇರ್ ಆ್ಯಂಡ್ ಟೈರ್ ಎಲ್ಲೂ ಆಗಿಲ್ಲ, ಚಿಕ್ಕದಾಗಿ ಒಂದು ಸ್ಕ್ರ್ಯಾಚಸ್ ಆಗಿದೆ ಅಷ್ಟೇ. ಸೊ ಓವರಾಲ್ ಇಂಟೀರಿಯರ್ ನೋಡೋದಾದರೆ ಇಂಟೀರಿಯರ್ಲಿ ಎಲ್ಲಿ ನಿಮಗೆ ಸ್ಕ್ರ್ಯಾಚಸ್ ಕಾಣಿಸ್ತಾ ಇಲ್ಲ. ನಿಮಗೆ ಡ್ಯುವಲ್ ಏರ್ ಬ್ಯಾಗ್ಸ್ ಜೊತೆ ಬರುತ್ತೆ ಈ ಒಂದು ಗಾಡಿ. ಆ್ಯಂಡ್ ಬೇಜ್ ಆ್ಯಂಡ್ ಬ್ಲ್ಯಾಕ್ ಫಿನಿಷಲ್ಲಿ ನಿಮಗೆ ಓವರಾಲ್ ಇಂಟೀರಿಯರ್ ಇರುವಂಥದ್ದು. ಲೆಗ್ ಸ್ಪೇಸ್ ಎಲ್ಲ ಹೇಳೋದಾದರೆ ತುಂಬ ಚೆನ್ನಾಗಿ ಆಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಾಂಪ್ಯಾಕ್ಟ್ SUV ಗಾಡಿ ಅಂತಲೇ ಹೇಳ್ಬೋದು ಈ ಒಂದು ಗಾಡಿ. ನೋಡ್ಬೋದು ನೀವು, ಲೆಗ್ ಸ್ಪೇಸ್ ತುಂಬ ಚೆನ್ನಾಗಿದೆ. ಥೈ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಅನ್ಕೊತೀನಿ. ಕೂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ ಓವರಾಲ್ ನೋಡೋಕ್ಕೆ. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಈ ಗಾಡಿಗೆ? 6,65,000. 6,65,000 ನೆಗೋಷಿಯಬಲ್. ಓಕೆ, ಸಿಂಗಲ್ ಓನರ್ ಅಲ್ವಾ ಇದು ಕೂಡ? 2020 ಮಾಡೆಲ್. ಎಷ್ಟು ಓಡಿದೆ ಸರ್ ಇದು? 46,000. ಓಕೆ, ಬರೀ 46,000 ಅಷ್ಟೇ ಓಡಿರುವಂಥದ್ದು. ಈ ಒಂದು ಗಾಡಿಯ ಒಂದು ವೀಲು ಮಾತ್ರ ಚೇಂಜ್ ಇದೆ ಅಲ್ವಾ? ಸ್ಟೆಪ್ನಿ ಚೇಂಜ್ ಮಾಡಿದ್ದಾರೆ. ಓಕೆ, ಸ್ಟೆಪ್ನಿ ಚೇಂಜ್ ಆಗಿದೆ ಅಷ್ಟೇ. ಸೊ ಬೇಕಾದರೆ ನೀವು ಅದನ್ನು ಚೇಂಜ್ ಮಾಡಿ ಹಾಕೋಬೋದು. ಟೈರ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರುವಂಥದ್ದು ನೀವು ಆಲ್ಮೋಸ್ಟ್ ಮಿಂಟ್ ಕಂಡೀಷನಲ್ಲಿ, ಹೊಸ ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದು. ಈ ಒಂದು ಲುಕ್ಕು ನೋಡ್ಬೋದು ನೀವು. ಓವರಾಲ್ ಬಾಡಿ ಲೈನ್ ನೋಡ್ತಾ ಇರುವಂಥದ್ದು ಎಲ್ಲೂ ಕೂಡ ನಿಮಗೆ ಡೆಂಟ್ಸ್ ಕಾಣಿಸ್ತಾ ಇಲ್ಲ. ಸ್ವಲ್ಪ ಕಲರ್ ಮಾತ್ರ ಫೇಡ್ ಆಗಿದೆ ಅಷ್ಟೇ ಅಲ್ಲಿ, ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಸೊ 665 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಪ್ರೈಸು, ಫಿಕ್ಸ್ಡ್ ಪ್ರೈಸ್ ಇಲ್ಲ. ಫಾರ್ಡ್ ಆಸ್ಪೈರ್ 2017 ಮಾಡೆಲ್, ಸಿಂಗಲ್ ಓನರ್, 53,000 ಡ್ರಿವನ್ ಆಗಿದೆ. ಓಕೆ, 53,000 ಡ್ರಿವನ್ ಆಗಿರುವಂಥದ್ದು. 2017 ಮಾಡೆಲ್. ಓವರಾಲ್ ಬಾಡಿ ಲೈನ್ ಸೈಡ್ ಬಾಡಿ ನೋಡ್ಬೋದು ನೀವು, ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಕಾಣಿಸ್ತಾ ಇಲ್ಲ. ಅಲ್ಲಿ ಇಲ್ಲಿ ಚಿಕ್ಕ ಒಂದು ಸ್ಕ್ರ್ಯಾಚಸ್ ಇದೆ ಅಷ್ಟೇ ನೋಡ್ತಾ ಇರುವಂಥದ್ದು ನೀವು. ಡೆಫಿನೆಟಾಗಿ ಇದೆಲ್ಲ ತೋರಿಸುವಂಥ ಪ್ರಯತ್ನದಲ್ಲಿ ನಾವು ಮಾಡ್ತಾ ಇರೋದು. ಅದು ವಿದ್ ನಿಮಗೆ ಯಾವುದು ಸ್ಕ್ರ್ಯಾಚ್ ರಿಮೂವ್ ಮಾಡ್ದೇ ಇಟ್ಟಿರುವಂಥದ್ದು, ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ನಿಲ್ಲಿಸಿದ್ದಾರೆ. ಯಾಕಂತ ಹೇಳಿದರೆ
ಒಳ್ಳೆ ಬಾಂಡಿಂಗ್ ಕಾಪಾಡ್ಕೊಳ್ಳೋಕ್ಕೋಸ್ಕರ, ಯಾಕಂದರೆ ಅದನ್ನು ರಿಮೂವ್ ಮಾಡ್ಬೋದು, ಬಟ್ ರಿಮೂವ್ ಮಾಡ್ದೇ ನಿಲ್ಲಿಸಿರೋ ಕಾರಣ ಕಸ್ಟಮರ್ಸ್ಗೆ ಗೊತ್ತಾಗಬೇಕು ಎಲ್ಲವೂ ನೆಕ್ಡ್ ಐ ಮುಖಾಂತರನೇ ಆಗಬೇಕು ಅಂತ. ಸೊ ಇದು ಒಂದು ಇಂಟೀರಿಯರ್ ಲುಕ್ ಆಗಿರುತ್ತೆ. ಬೇಜ್ ಆ್ಯಂಡ್ ಬ್ಲ್ಯಾಕ್ ಫಿನಿಶಲ್ಲಿ ಕೊಟ್ಟಿದ್ದಾರೆ. ಇದು ಮಿಡ್ ವೇರಿಯಂಟ್ ವೆಹಿಕಲ್ ಸರ್, ಇದು ಮಿಡ್ ವೇರಿಯಂಟ್ ವೆಹಿಕಲ್. ಸೊ 4 ಡೋರ್ ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆ್ಯಂಡ್ ನಿಮಗೆ ಸ್ಟೇರಿಂಗ್ ಮೌಂಟ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೂಡ ಕೊಟ್ಟಿರುವಂಥದ್ದು. ಇಂಟೀರಿಯರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 4,99,000 ಕೊಟ್ಟು ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತಂತೆ. ಸೊ ಬಂದು ಕೂತ್ಕೊಂಡು ಮಾತಾಡಿದ್ರೆ ಒಂದು ಪ್ರೈಸ್ಗೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್ ವೆಹಿಕಲ್. ಓಕೆ. ಪೆಟ್ರೋಲ್. ಇಲ್ಲಿ ಒಂದು ಸುಜುಕಿ ಬ್ರಿಜಾ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಬ್ರಿಜಾ ZDI ಪ್ಲಸ್. ಓಕೆ. 2017-18 ಮಾಡೆಲ್. ZDI ಪ್ಲಸ್ ಟಾಪ್ ಎಂಡ್ ಬರುತ್ತೆ ಸರ್ ಇದು? ಟಾಪ್ ಎಂಡ್ ವೇರಿಯಂಟ್. ಓಕೆ. ಸಿಂಗಲ್ ಓನರ್ ವೆಹಿಕಲ್. ಟೈರ್ ಪ್ರೊಫೈಲ್ ನೋಡ್ಬೋದು, ಆಲ್ಮೋಸ್ಟ್ ಒಳ್ಳೆ ಕಂಡೀಷನ್. 75,000 ರನ್ ಆಗಿದೆ. 75,000 ರನ್ ಆಗಿದೆಯಾ? ಓಕೆ. 75,000 ರನ್ ಆಗಿದೆ. ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ನ ವೆಹಿಕಲ್ಲು ಸಾಕಷ್ಟು ಒಳ್ಳೆ ಮೈಲೇಜ್ ಕೂಡ ಆಫರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಸಿಗುತ್ತೆ. ಆ್ಯಂಡ್ ಇಂಟೀರಿಯರ್ ಪಾರ್ಟ್ ಬಂದರೆ ಫುಲ್ಲು ಬ್ಲ್ಯಾಕ್ ಫಿನಿಷಲ್ಲೇ ಬಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದು ಮ್ಯಾನ್ಯುವಲ್ ವೇರಿಯಂಟ್ನ ವೆಹಿಕಲ್. ಆ್ಯಂಡ್ ಕೀಲೆಸ್ ಎಂಟ್ರಿನ ಹೇಗೆ ಸರ್ ಇದು? ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಇದು? 20 ಕೊಡುತ್ತಾ? ಓಕೆ. ಒಂದು ಫ್ಯಾಮಿಲಿಗೆ ಕೂಡ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. 5 ಸೀಟರ್ ಬರುತ್ತಲ್ವ ಇದು? 5 ಸೀಟರ್ ವೆಹಿಕಲ್. ನಿಮಗೆ ಗ್ರಾಫಿಕ್ ಫಿನಿಕ್ಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲಿ ಎಷ್ಟು ಪ್ರೈಸ್ ಕೊಟ್ಟಿಂಗ್ ಮಾಡ್ತಾ ಇದ್ದಾರೆ? 9,50,000 ಕೋಟ್ ಮಾಡ್ತಾ ಇದ್ದಾರೆ. ಇದೊಂದು ಡಾಕ್ಟರ್ ಓಡಿಸಿರುವಂಥ ಗಾಡಿ ಅಂತ ಕಾಣುತ್ತೆ. ಮೇಲ್ ಕೂಡ ಸ್ಟಿಕ್ಕರ್ ಹಾಕ್ಸಿದ್ದಾರೆ ಅಂತಲೇ ಹೇಳ್ಬೋದು. ಸಿಲ್ವರ್ ಗಾಡಿ ಚೆನ್ನಾಗಿದೆ ನೋಡೋಕ್ಕೆ. ಓವರಾಲ್ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದೊಂದು ಹುಂಡೈ ಗ್ರ್ಯಾಂಡ್ ಇದೆ, i10. ಸರ್ ಹೇಳಿ ಸರ್ ಈ ಗಾಡಿ ಬಗ್ಗೆ. ಗ್ರ್ಯಾಂಡ್ i10 ಆಸ್ತಾ 2015 ಮಾಡೆಲ್. 2015 ಮಾಡಲು. ಸಿಂಗಲ್ ಓನರ್. 24,000 ಡ್ರಿವನ್ ಆಗಿದೆ. ಓಕೆ. ಟೈರ್ ಪ್ರೊಫೈಲ್ ಚೆನ್ನಾಗಿದೆ. ನಿಮಗೆ ಮ್ಯಾಗ್ವೀಲ್ ಜೊತೆಗೆ ಬರುತ್ತೆ ಈಗ ಒಂದು ಗಾಡಿ. ಫುಲ್ಲಿ ಲೋಡೆಡಾ? ಓಕೆ. ಫುಲ್ಲಿ ಲೋಡೆಡ್ ವೆಹಿಕಲ್ಲು ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಡಿಫಾಗರು, ಬ್ಯಾಕ್ ವೈಪರ್ ಕೂಡ ಬರುವಂಥದ್ದು. ಪೆಟ್ರೋಲ್ ಸರ್ ಇದು? ಪೆಟ್ರೋಲ್. ಓಕೆ. ಓವರಾಲ್ ಬಾಡಿ ಲೈನ್ ಬಗ್ಗೆ ಹೇಳೋದಾದರೆ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ನಿಮಗೆ ಇಂಟೀರಿಯರ್ ಪಾರ್ಟ್ ಬರೋದಾದರೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಆ್ಯಂಡ್ ನಿಮಗೆ ಲೆದರ್ ಸೀಟ್ ಬರೋಲ್ಲ, ಇಲ್ಲಿ ಫ್ಯಾಬ್ರಿಕ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ಇದು ಓವರಾಲ್ ಲುಕ್ ಆಗಿರುವಂಥದ್ದು, ಇಂಟೀರಿಯರ್ನ ಲುಕ್ಕು. ಆ್ಯಂಡ್ AC ಜೊತೆ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೂ. ನೋಡ್ತಾ ಇರುವಂಥದ್ದು ನಿಮಗೆ ಡಿಫಾಗರ್ ಆ್ಯಂಡ್ ವೈಪರ್ ಕೂಡ ನೋಡ್ತಾ ಇರುವಂಥದ್ದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? 5,80,000 ಕೋಟ್ ಮಾಡ್ತೀವಿ. 5,80,000. ಓಕೆ. ಈ ಒಂದು ಗಾಡಿಗೆ ನಿಮಗೆ 5,80,000 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಹೇಳಿ ಸರ್ ಈ ಗಾಡಿ ಬಗ್ಗೆ. 2019 ಮಾಡೆಲ್ ಸ್ವಿಫ್ಟ್ ZXA. 2019 ಮಾಡಲಾ? ಸಿಂಗಲ್ ಓನರ್ ವೆಹಿಕಲ್. 41,000 ರನ್ ಆಗಿದೆ. ಓಕೆ. 41,000 ರನ್ ಆಗಿದೆಯಾ? ಓಕೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಟಾಪ್ ಎಂಡ್ ವೆಹಿಕಲ್ ಸರ್ ಇದು? ಟಾಪ್ ಎಂಡ್ ವೆಹಿಕಲ್. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಸರ್? ನಿಮಗೆ 4 ಪವರ್ ವಿಂಡೋ ವಿತ್ ಆಟೋ AC ಬರುತ್ತೆ. 2 ಏರ್ ಬ್ಯಾಗ್ ವಿತ್ ABS, ಅಲಾಯ್ ವೀಲ್ಸ್ ಬರುತ್ತಾ? ಓಕೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಓಕೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಕೂಡ ಬರುವಂಥದ್ದು. ನಿಮಗೆ ಆಲ್ಮೋಸ್ಟ್ ಎಲ್ಲ ಒಂದು ಫೀಚರ್ಸ್ ಕೂಡ ಇದರಲ್ಲಿ ಆ್ಯಡ್ ಆಗಿದೆ ಅಂತಲೇ ಹೇಳ್ಬೋದು. ಡಿಫಾಗರ್ ಕೂಡ ಬರುತ್ತೆ, ನಿಮಗೆ ಬ್ಯಾಕ್ ವೈಪರ್ ಕೂಡ ಬರುತ್ತೆ. ಬಾಡಿ ಲೈನ್ ಬಗ್ಗೆ ಮಾತಾಡೋದಾದರೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಿ ಕಾಣಿಸ್ತಾ ಇಲ್ಲ. ಬಂಪರಲ್ಲಿ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚಸ್ಗಳು ಇದ್ದೇ ಇರ್ತವೆ. ಸೆಕೆಂಡ್ ಹ್ಯಾಂಡ್ ಕಾರ್ ಅಂತ ಹೇಳಿದ್ರೆ ಯೂಸ್ಡ್ ಕಾರ್ಸ್ ಅಂತ ಹೇಳಿದ್ರೆ ಡೆಫಿನೆಟಾಗಿ ಅದೆಲ್ಲ ಇದ್ದೇ ಇರ್ತವೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 7,50,000 ಕೋಟ್ ಮಾಡ್ತೀವಿ. 7,50,000. ಓಕೆ. 7,50,000ಗೆ ನಿಮಗೆ 2019 ಮಾಡಲ್ ಅಲ್ಲ? 19 ಮಾಡೆಲ್. ಓಕೆ. 2019 ಮಾಡಲು 41,000. 45,000 ರನ್ ಆಗಿದೆ. ಸಿಂಗಲ್ ಓನರ್ನ ವೆಹಿಕಲ್. ನಿಮ್ಗೆ ಇಲ್ಲಿ ಒಂದು ಸುಜುಕಿ ಸ್ವಿಫ್ಟ್ ಸಿಗ್ತಾ ಇರುವಂಥದ್ದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸ್ವಿಫ್ಟ್ ತೊಗೊಳ್ಳೋಕ್ಕೆ ಈ ಒಂದು ಕಾರ್ನ ಕನ್ಸಿಡರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಕಲರ್ ಕೂಡ ತುಂಬ ಐ ಕ್ಯಾಚಿಂಗ್ ಕಲರ್ ಅಂತಲೇ ಹೇಳ್ಬೋದು. ನಿಮಗೆ ಕ್ರೋಮ್ ಫಿನಿಷಲ್ಲಿ ಎಲ್ಲ ಕಡೆ ನಿಮಗೆ ಡೋರ್ ಸೈಡೆಲ್ಲ ಕ್ರೋಮ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಪ್ರೀಮಿಯಂ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಓಕೆ. ಇಲ್ಲಿ ಒಂದು ಸ್ವಿಫ್ಟ್ ಇದೆ. ಮಳೆ ಬರ್ತಾಯಿದೆ ಸ್ನೇಹಿತರೆ, ಗೊತ್ತಿಲ್ಲ ನನಗೆ ಆ ಕಡೆ ಕವರ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೇಳಿ ಈ ಒಂದು ಗಾಡಿ ಬಗ್ಗೆ. 2017 ಮಾಡೆಲ್ ಸ್ವಿಫ್ಟ್ VXA. ಓಕೆ. 53,000 ರನ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಬೇಸ್ ವೇರಿಯಂಟ್ ಅಲ್ಲ ಸರ್ ಇದು? ಹೌದು, ಮಿಡ್ ವೇರಿಯಂಟ್. VXA. ಓಕೆ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಇದು ಅಲ್ವಾ ಸರ್? ಫೀಚರ್ಸ್ ಬಗ್ಗೆ ಹೇಳೋದಾದರೆ 4 ಪವರ್ ವಿಂಡೋದ್ದು, 4 ಡೋರ್ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಆ್ಯಂಡ್ ನಿಮಗೆ ಓಕೆ ವಿತ್ ABS ಬರುತ್ತಾ ಇದು? ಹೌದು. ಓಕೆ.
ಲೆದರ್ ಸೀಟ್ ಬರೋಲ್ಲ ನಿಮಗೆ, ಫ್ಯಾಬ್ರಿಕ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ಆ್ಯಂಡ್ ಓಕೆ, ಮಿಡ್ ವೇರಿಯಂಟಲ್ಲಿ ನಿಮಗೆ ಯಾವ ಥರ ಆಪ್ಷನ್ಗಳು ಸಿಗುತ್ತೆ ಅದೆಲ್ಲ ಸಿಕ್ಕಿದೆ. ನಿಮಗೆ 4 ಡೋರ್ ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ಚೈಲ್ಡ್ ಸೇಫ್ಟಿ ಅಲ್ವಾ? ಹೌದು, ಚೈಲ್ಡ್ ಸೇಫ್ಟಿ ಬರುತ್ತೆ. ಓಕೆ, ಚೈಲ್ಡ್ ಸೇಫ್ಟಿ ಬರುತ್ತೆ. ಆ್ಯಂಡ್ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಇದು ಒಂದು ಫ್ರಂಟ್ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾಕಷ್ಟು ಮಳೆ ಬರ್ತಾ ಇದೆ, ಆದ್ರೂ ದ ಕಾರ್ಸ್ ಕಲೆಕ್ಟಿವ್ನ ಬ್ರ್ಯಾಂಡ್ ನೋಡ್ತಾ ಇರುವಂಥದ್ದು. ನೀವು ಟೈರ್ ಪ್ರೊಫೈಲ್ ನೋಡೋದಾದರೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಇದು ಟೈರ್ ಕೂಡ. ಆ್ಯಂಡ್ ನಿಮಗೆ ಮ್ಯಾಗ್ವೀಲ್ ಬರೋದಿಲ್ಲ ಈ ಒಂದು ಗಾಡೀಲಿ. ಇದು ಪೆಟ್ರೋಲ್ ವೇರಿಯಂಟ್ನ ವೆಹಿಕಲ್ಲು. ನಿಮಗೂ ಎಲ್ಲಿ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಈವನ್ ನಿಮಗೆ ಬಂಪರಲ್ಲಿ ಕೂಡ ಸ್ಕ್ರ್ಯಾಚಸ್ ಕಾಣಿಸ್ತಾ ಇಲ್ಲ. ಡೆಫಿನೆಟಾಗಿ ಇದು ಎಲ್ಲೂ ನಿಮಗೆ ಪಾಲಿಷ್ ಆಗಿಲ್ಲ, ಏನೂ ಆಗಿಲ್ಲ. ಇದು ರಿಮೂವ್ ಏನೂ ಮಾಡಿಲ್ಲ. ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ, ಚಿಕ್ಕ ಪುಟ್ಟದ್ದು ಅಷ್ಟೇ. ನೋಡೋದು ಕಾಣಿಸ್ತಾ ಇದೆಯಾ? ಇದೆಲ್ಲ ಒಂದು ಸ್ಕ್ರ್ಯಾಚೇ ಅಲ್ಲ. ಸೊ ಈ ಥರದ್ದು ಅಷ್ಟೇ ಇರೋದು. ಬಾಡಿ ಲೈನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮಲೆನಾಡಲ್ಲಿ ಯೂಸ್ ಆಗಿರುವಂಥ ವೆಹಿಕಲ್ಲು, KA19ನ ವೆಹಿಕಲ್ ಇದು. ಸರ್ ಏನು ಮೈಲೇಜ್ ಕೊಡ್ಬೋದು ಸರ್ ಈ ಗಾಡಿ? 17 to 18 ಮೈಲೇಜ್ ಬರುತ್ತಾ? ಓಕೆ, 17 to 18 ಪೆಟ್ರೋಲಲ್ಲಿ ಮೈಲೇಜ್ ಬರೋದು ಅಂದರೆ ಡೆಫಿನೆಟಾಗಿ ಈ ಒಂದು ಗಾಡಿನ ಕನ್ಸಿಡರ್ ಮಾಡಲೇಬೇಕು ನೀವು. ಆ್ಯಂಡ್ ಇದು ಕೂಡ ಲೋ ಕಾಸ್ಟ್, ನಿಮಗೆ ಸರ್ವಿಸ್ ಕಾಸ್ಟ್ ಕೂಡ ತುಂಬ ಕಮ್ಮಿಯಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಅಂತ ಹೇಳಿ? 5,90,000. ಹೆಚ್ಚು ಕಡಿಮೆ ಇವಾಗಲೇ ಹೇಳ್ಬೋದಾ, ಇಲ್ಲ ಕೂತ್ಕೊಂಡು ಮಾತಾಡಿದಾಗಲೇ? ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟು ನಮ್ಮ ಜೊತೆ ಒಂದು i20 ಇದೆ. ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಡ್ಯಾಶಿಂಗ್ ಲುಕ್ಕಲ್ಲಿ ಇದೆ ಅಂತಲೇ ಹೇಳ್ಬೋದು. ಸರ್ ಹೇಳಿ ಸರ್ ಈ ಗಾಡಿ. 2019 ಮಾಡೆಲ್, ಮ್ಯಾಗ್ನಾ ವೇರಿಯಂಟ್. 2019 ಮಾಡಲ್ ಅಲ್ವಾ? ಹೌದು ಸರ್. ಓಕೆ, ತುಂಬ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ. 56,000 ರನ್ ಆಗಿದೆ. 56,000 2019 ಮಾಡಲ್ಲು. ನಿಮಗೆ ನೋಡ್ತಾ ಇರುವಂಥದ್ದು 56,000 ಡ್ರಿವನ್ ಆಗಿರುವಂಥದ್ದು ಈಗ ಈ ಒಂದು ಗಾಡಿ ಕಾಣಿಸ್ತಾ ಇದೆಯಾ? ಸೊ ನೋಡ್ತಾ ಇರುವಂಥದ್ದು ನೀವು 56,000 ಡ್ರಿವನ್ ಆಗಿದೆ. ನಿಮಗೆ ಮ್ಯೂಸಿಕ್ ಸಿಸ್ಟಮು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮತ್ತು 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಆ್ಯಂಡ್ ಲೆದರ್ ಸೀಟ್ ಬರುತ್ತೆ. ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇದೆ ನಿಮಗೆ. ಆ್ಯಂಡ್ ತುಂಬ ಇನ್ನು ನೋಡಿ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಆಪ್ಷನ್ ಕೂಡ ಇದೆ ನಿಮಗೆ. ಕಾಲಿಂಗ್ ಸಿಸ್ಟಮ್ ಕೂಡ ಇದರಲ್ಲಿದೆ. ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿರುವಂಥದ್ದು ಅಂತಲೇ ಹೇಳ್ಬೋದು. ಓವರಾಲ್ ಬಾಡಿ ಲೈನ್ ಬಗ್ಗೆ ಹೇಳಂಗೆ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಡಿಫಾಗರು ಮತ್ತು ಬ್ಯಾಕ್ ವೈಪರ್ ಒಂದು ಈ ಗಾಡೀಲಿ ಬರೋದಿಲ್ಲ, ಮಿಡ್ ವೇರಿಯಂಟ್ ಬರುತ್ತೆ ಇದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? 95,000. 695,000. ಓಕೆ, 6,95,000 ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಇದು ನೆಗೋಷಿಯಬಲ್ ಪ್ರೈಸು, ಫಿಕ್ಸ್ಡ್ ಅಂತೂ ಅಲ್ಲ. ಒಂದ್ಸಲಿ ಕೂತ್ಕೊಂಡು ಮಾತಾಡಿ, ಆನ್ ದ ಟೇಬಲ್ ನಿಮಗೆ ಎಷ್ಟು ಕನ್ವೀನಿಯೆಂಟ್ ಆಗುತ್ತೆ ಮಾತಾಡಿ, ನಿಮ್ದೊಂದು ಪ್ರೈಸ್ ಹೇಳಿ, ಅವರು ಒಂದು ಪ್ರೈಸ್ ಹೇಳ್ತಾರೆ. ಸೊ ಒಂದು ಫೈನಲ್ ಪ್ರೈಸ್ ಬಂದು ಈ ಒಂದು ಗಾಡಿನ ನೀವು ಮನೆಗೆ ತೊಗೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಒಂದು ಸುಜುಕಿ ಬಲೆನೋ ಇದೆ. ಬಲೆನೋ ಬಗ್ಗೆ ಹೇಳಿ ಸರ್. ಇದು ನಿಮಗೆ 2018 ಮಾಡೆಲ್, ಸಿಂಗಲ್ ಓನರ್ ಬಲೆನೋ ಡೆಲ್ಟಾ ವೆಹಿಕಲ್. ಓಕೆ, 2018 ಮಾಡಲು ಸಿಂಗಲ್ ಓನರ್ ಅಲ್ವಾ? ಹೌದು. ಎಷ್ಟು ಹೊಡಿದೆ ಸರ್ ಇದು? 63,000 ರನ್ ಆಗಿದೆ. ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ. 63,000 ರನ್ ಆಗಿರುವಂಥ ವೆಹಿಕಲ್ ಇದು. ಸಿಂಗಲ್ ಓನರ್ನ ವೆಹಿಕಲ್ ಅಲ್ವಾ? ಮಿಡ್ ವೇರಿಯಂಟ್. ಮಿಡ್ ವೇರಿಯಂಟ್ ಆದ್ರೂ ನಿಮಗೆ ಸೇಫ್ಟಿ ವೈಸ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ಸ್ ಕೊಟ್ಟಿರೋವಂಥದ್ದು. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ಮು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, 4 ಡೋರ್ ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ. ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದಾ ಸರ್ ಇದು? ಹೌದು, ಎಕ್ಸ್ಟ್ರಾ ಹಾಕ್ಸಿರುವಂಥದ್ದು. ಆಫ್ಟರ್ ಮಾರ್ಕೆಟ್ ನಿಮಗೆ ಸೇಮ್ ಸೀಟ್ ಮಾತ್ರ ಚೇಂಜ್ ಮಾಡಿಲ್ಲ, ಸೈಡ್ ಡೋರ್ದು ಕೂಡ ಚೇಂಜ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅವ್ರವ್ರಿಗೆ ಇಷ್ಟ ಆಗಿರೋ ತಕ್ಕಂಗೆ ಅವರೊಂದು ಹಾಕ್ಸ್ಕೊಂಡಿರ್ತಾರೆ. ನಿಮ್ಗೆ ಇನ್ ಕೇಸ್ ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ಚೇಂಜ್ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಸ್ಕ್ರ್ಯಾಚಸ್ ಕೂಡ ಕಾಣಿಸ್ತಾ ಇಲ್ಲ ನಿಮಗೆ. ಓಕೆ, ಓವರಾಲ್ ಬ್ಯಾಕ್ ಪ್ರೊಫೈಲ್ ನೋಡುವಂಥದ್ದಾದರೆ ನಿಮಗೆ ಡಿಫಾಗೋರು ಮತ್ತು ಬ್ಯಾಕ್ ವೈಪರ್ ಬರುತ್ತೆ ಗಾಡೀಲಿ. ಓವರಾಲ್ ಬಾಡಿ ಲೈನಲ್ಲಿ ನಿಮಗೆ ಎಲ್ಲೂ ಸ್ಕ್ರ್ಯಾಚಸ್ ಕಾಣಿಸಲ್ಲ. ಚಿಕ್ಕ ಪುಟ್ಟದ್ದು ಇದ್ದೇ ಇರುತ್ತೆ. ಇದು ರಿಮೂವ್ ಆಗುತ್ತೆ, ರಿಮೂವ್ ಮಾಡಿಲ್ಲ ಅಷ್ಟೇ, ಅದು ಹಾಗೆ ನಿಲ್ಲಿಸಿದ್ದಾರೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಈ ಒಂದು ಗಾಡಿ? 6,80,000. ಎಷ್ಟು? 6,80,000. 6,80,000 ರೂಪೀಸ್ ಇದಕ್ಕೆ ಒಂದು ಕಾಸ್ಟ್ ಆಗ್ತಾ ಇದೆ. ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ. ಇದು ನೆಗೋಷಿಯಬಲ್ ಪ್ರೈಸಲ್ಲಿದೆ, ಯಾವುದೇ ಕಾರಣಕ್ಕೂ ಫಿಕ್ಸ್ಡ್ ಪ್ರೈಸ್ ಇಲ್ಲ. ಮಿಡ್ ವೇರಿಯಂಟ್ನ ವೆಹಿಕಲ್ ಅಲ್ವಾ? ಹೌದು. ಓಕೆ, ನಮ್ಮ ಜೊತೆ ಇಲ್ಲಿ ಒಂದು ಸುಜುಕಿ ಸೆಲೋರಿಯೋ ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು ಸೆಲೆರಿಯೋ VX 2014 ಮಾಡೆಲ್. 40,000 ರನ್ ಆಗಿದೆ. ಓಕೆ, ಸಿಂಗಲ್ ಓನರ್ ವೆಹಿಕಲ್. 2014 40,000 ರನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಅಲ್ವಾ? ಓಕೆ, ಓವರಾಲ್ ಬಾಡಿ ಲೈನ್ ಬಗ್ಗೆ ಹೇಳೋದಾದರೆ ಬ್ರದರ್, ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ. ನಿಮಗೆ ಮ್ಯಾಗ್ವೀಲ್ ಬರೋದಿಲ್ಲ. ಟೈರ್ ಪ್ರೊಫೈಲ್ ಅಂತೂ ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. VXN ವೇರಿಯಂಟ್ ಇದು. ಪ್ರತಿಯೊಂದು ಗಾಡಿಗೂ ನಿಮಗೆ ಸ್ಕ್ರ್ಯಾಚಸ್ ರಿಮೂವ್ ಆಗಲಾಗಲಿ ಯಾವುದೂ ಮಾಡಿರಲ್ಲ. ಬಟ್ ಹಾಗೆ ನಿಲ್ಲಿಸಿರ್ತಾರೆ. ಯಾಕಂತ ಹೇಳಿದ್ರೆ ಕಸ್ಟಮರ್ ಬಂದು ನೋಡಿದಾಗ, ನೆಕ್ ಡೈಯಲ್ಲಿ ನೋಡಿದಾಗ ಅವ್ರಿಗೊಂದು ಒರಿಜಿನಾಲಿಟಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಗಾಡಿಗಳನ್ನು ಹಾಗೆ ನಿಲ್ಲಿಸಿರ್ತಾರೆ. ಯಾವುದೇ ಕೂಡ ರಿಮೂವಲ್ ಆಗಿರಲ್ಲ. ಇನ್ ಕೇಸ್ ನೀವು ಬಂದಾಗ
ತೊಗೊಳಕ್ಕೆ ಬಂದಾಗ ಡೆಫಿನೆಟಾಗಿ ಅದೆಲ್ಲ ರಿಮೂವಲ್ ಮಾಡಿಕೊಡ್ತಾರೆ. ಇಲ್ಲಿ ಈ ಗಾಡಿಯಲ್ಲಿ ಯಾವುದೇ ಸ್ಕ್ರಾಚಸ್ ಇಲ್ಲ. ಆ್ಯಂಡ್ ಇಂಟೀರಿಯರ್ ಪಾರ್ಟ್ಗೆ ಬಂದರೆ ನಿಮಗೆ ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಮತ್ತು ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆ ಬರುತ್ತೆ. ಓವರಾಲ್ ಬಾಡಿ ಇಂಟೀರಿಯರ್ ನೋಡೋದಾದರೆ ಇಂಟೀರಿಯರಲ್ಲಿ ಎಲ್ಲೂ ಸ್ಕ್ರಾಚಸ್ ಇಲ್ಲ. ನಿಮಗೆ ಬೇಜ್ ಆ್ಯಂಡ್ ಬೇಜ್ ಅಲ್ಲ, ಇದು ಕ್ರೀಮ್ ಫಿನಿಷಲ್ಲಿ ಆ್ಯಂಡ್ ಬ್ಲ್ಯಾಕ್ ಫಿನಿಷಲ್ಲಿ ಬರುವಂಥದ್ದು ಗಾಡಿ. ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಪಾರ್ಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಓಕೆ, ಇದು ಸಿಂಗಲ್ ಓನರ್ನ ವೆಹಿಕಲ್ಲು. 40,000 ಡ್ರಿವನ್ ಆಗಿದೆ. 2014 ಮಾಡಲ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 4,65,000. 4,65,000 ನೆಗೋಷಿಯಬಲ್. ಸರ್ ಹೇಳಿ ಸರ್ ಈಗ ಈ ಗಾಡಿ ಬಗ್ಗೆ. ಇದು 5 ಸೀಟರ್ ವಿತ್ AC, ಈಕೋ 2019 ಮಾಡೆಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಓಕೆ, 56,000 ರನ್ ಆಗಿದೆ. 56,000 ರನ್ ಆಗಿದೆ. ಹೌದು. ಓಕೆ, ಓವರಾಲ್ ಈ ಗಾಡಿ ಬಗ್ಗೆ ಹೇಳೋದಾದರೆ ಬ್ರದರ್, ನೀವು ಫ್ಯಾಮಿಲಿಗೆ ಯೂಸ್ ಮಾಡುವಂಥ ಗಾಡಿ ಇದು. ಆ್ಯಕ್ಚುಲಿ 5 ಸೀಟರ್ನ ವೆಹಿಕಲ್. ಇದನ್ನು ನೀವು ತೆಗೆದುಬಿಟ್ಟು 7 ಸೀಟರ್ ಕೂಡ ಮಾಡುವಂಥದ್ದು. ಈ ಗಾಡಿಗೆ ಮಿಡ್ಲಲ್ಲಿ ಅವರು ಏನೂ ಹಾಕಿಸಿಲ್ಲ. ಲಗೇಜ್ ಗೀಗೇಜ್ ಇಡೋದಕ್ಕೆ ಸಾಕಷ್ಟು ಒಂದು ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ನೀವು ಓವರಾಲ್ ಓಪನ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೇನೆ. ನೋಡ್ತಾ ಇರುವಂಥದ್ದು ನಿಮಗೆ ಎಷ್ಟು ಒಂದು ಸ್ಪೇಸ್ ಆಫರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದೊಂದು ಲೈಕ್ ಮಿನಿ ಓಮ್ನಿಗೆ ಒಂದು ಕಾಂಪೀಟ್ ಕೊಡುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಲಗೇಜ್ಗೆ ಹಾಕುವಂಥದ್ದು ಸಾಕಷ್ಟು ಸ್ಪೇಸ್ ಇದೆ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ನಿಮಗೆ AC ಬರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತಲ್ವ ಸರ್ ಈ ಗಾಡೀಲಿ? ನಾರ್ಮಲ್ ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ ಈ ಗಾಡೀಲಿ. ತುಂಬ ಚೆನ್ನಾಗಿದೆ. ಲಾಂಗ್ ಹೋಗೋಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಒಂದೇ ಒಂದು ಡಿಫೆಕ್ಟ್ ಈ ಗಾಡೀಲಿ ಅಂತ ಹೇಳಿದ್ರೆ, ನಿಮಗೆ ಏರ್ ಬ್ಯಾಗ್ ಬರೋದಿಲ್ಲ. ಸೇಫ್ಟಿ ವೈಸು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಫ್ಯಾಮಿಲಿಗೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟಾಗಿ ಸೇಫ್ಟಿನ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಒಂದು ಗಾಡಿ 5 ಸೀಟರ್ನ ವೆಹಿಕಲ್. ಇದು 54,000 ಎಷ್ಟು 54,000 ಓಡಿದೆ. 56 ಓಡಿದೆ. ಓಕೆ, ಎಷ್ಟು ಯಾವ ಮಾಡೆಲ್ ಅಂತ ಹೇಳಿದ್ರಿ? 2019 ಮಾಡೆಲ್. 19. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 4,50,000 ಕೋಟ್ ಮಾಡ್ತಿದ್ವಿ. 4,50,000 ನೆಗೋಷಿಯಬಲ್. ಓಕೆ, ಡೆಫಿನೆಟ್ ಆಗಿ ಈ ಒಂದು ಗಾಡಿನ ಕನ್ಸಿಡರ್ ಮಾಡ್ಬೋದು. 2019 ಅಲ್ಲ, 2019 ಮಾಡೆಲ್. ನೀವು ಈ ಒಂದು ಪ್ರೈಸ್ ರೇಂಜಲ್ಲಿ ಡೆಫಿನೆಟ್ ಆಗಿ ಸಿಗೋದಿಲ್ಲ. ಆ್ಯಂಡ್ ಕ್ವಾಲಿಟಿ ಅಶ್ಯೂರ್ ಜೊತೆ ಬರ್ತಾ ಇರೋದ್ರಿಂದ ನಿಮಗೆ ಗಾಡಿ ಇಂಜಿನ್ ಆಗಲಿ ಅದ್ರ ಬಗ್ಗೆ ಎಲ್ಲ ನೀವು ವರಿ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ. ದ ಕಾರ್ಸ್ ಕಲೆಕ್ಟಿವ್ ಇದು ಒಂದು ಪಾಯಿಂಟ್ನ ಡೆಫಿನೆಟಾಗಿ ನೋಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಡೆಫಿನೆಟಾಗಿ ಈ ಒಂದು ಗಾಡಿನ ನೀವು ಫ್ಯಾಮಿಲಿಗೆ ತಗೊಳ್ತಾ ಇದ್ದಾರೆ ಅಂತ ಹೇಳಿದರೆ ಲೋ ಬಜೆಟಲ್ಲಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಜೊತೆಲಿ ಇನ್ನೊಂದು ವೆನ್ಯೂ ಅಲ್ಲ, XUV 300. XUV 300 ಮಹೀಂದ್ರಾ. ಓಕೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. 2019 ಮಾಡೆಲ್, ಸಿಂಗಲ್ ಓನರ್. ಓಕೆ, 46,000 ರನ್ ಆಗಿರೋದು. ಓಕೆ, ನಿಮಗೆ ಮ್ಯಾಗ್ವೀಲ್ ಜೊತೆ ಬರುತ್ತೆ ಈ ಗಾಡಿ. ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. XUV ಗಾಡಿ ಇದು. 300 W8 ವೇರಿಯಂಟ್. W8 ವೇರಿಯಂಟ್ ಬರುತ್ತೆ. ನಿಮಗೆ ಸೇಫ್ಟಿ ವೈಸ್ ಕೂಡ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್. ಡ್ಯುಯಲ್ ಅಷ್ಟೇನಾ ಸರ್? ಹೌದು, ಡ್ಯುಯಲ್ ಏರ್ ಬ್ಯಾಗ್. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ವಿತ್ ಕಂಪನಿ ಫಿಟೆಡ್ ಟಚ್ ಸ್ಕ್ರೀನ್ ಸಿಸ್ಟಮ್. ಆ್ಯಂಡ್ ಲೆದರ್ ಇಲ್ಲ, ಫ್ಯಾಬ್ರಿಕ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ಆ್ಯಂಡ್ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೂಡ ಬರುವಂಥದ್ದು. ಕ್ರೂಸ್ ಕಂಟ್ರೋಲ್ ಕೂಡ ಈ ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಓವರಾಲ್ ಇಂಟೀರಿಯರ್ ಬಗ್ಗೆ ಹೇಳಂಗೆ ಇಲ್ಲ, ಸಾಕಷ್ಟು ಒಳ್ಳೆ ಸ್ಪೇಸ್ನ ಕೂಡ ಆಫರ್ ಮಾಡಿದೆ. W8 ವೇರಿಯಂಟ್ನ ವೆಹಿಕಲ್. ಆ್ಯಂಡ್ ನಿಮಗೆ ಲಕ್ಸುರಿಯಾಗಿ ಕೂಡ ಪ್ರೀಮಿಯಂ ಕೂಡ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಡೋರ್ ಆದರೂ ನೋಡ್ಬೋದು ನೀವು. ಡ್ಯುಯಲ್ ಟೋನ್ ಕಲರಲ್ಲಿ ಕೂಡ ನಿಮಗೆ ಆಫರ್ ಮಾಡಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ಕ್ರೀಮ್ ಫಿನಿಷಲ್ಲಿ ಇದೆ ಅಂತಲೇ ಹೇಳ್ಬೋದು. ಬೇಜ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟು. ಪುಷ್ ಸ್ಟಾರ್ಟ್ ಬಟನ್ ಜೊತೆ ಬರುತ್ತೆ ನಿಮಗೆ. ಇದು ಟಾಪ್ ಎಂಡ್ನ ವೆಹಿಕಲ್. ನಿಮಗೆ ಡಿಫಾಗರ್ ಆ್ಯಂಡ್ ವೈಪರ್ ಕೂಡ ಬರುವಂಥದ್ದು ಈ ಒಂದು ಗಾಡಿಯಲ್ಲಿ. W8ನ XUV 300. ಆ್ಯಂಡ್ ನಿಮಗೆ ಬೂಟ್ ಸ್ಪೇಸ್ ನೋಡ್ಬೋದು, ಸಾಕಷ್ಟು ಒಳ್ಳೆ ಬೂಟ್ ಸ್ಪೇಸ್ ಕೂಡ ಆಫರ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ನೀವು ಫೋಲ್ಡ್ ಕೂಡ ಮಾಡ್ಬೋದಲ್ಲ ಸರ್? ಇದನ್ನ ಫೋಲ್ಡ್ ಮಾಡಿದ್ರೆ ನಿಮಗೆ ಸಾಕಷ್ಟು ಒಂದು ಸ್ಪೇಸ್ ಕೂಡ ಸಿಗುತ್ತೆ. ನಿಮಗೆ ಸ್ಪೇರ್ ವೀಲ್ ಕೂಡ ನೋಡ್ತಾ ಇರುವಂಥದ್ದು. ನಿಮಗೆ ಸ್ಪೇರ್ ವೀಲ್ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥದ್ದು. ಸ್ಪೇರ್ ವೀಲ್ ಯೂಸ್ ಆಗಿದೆ. ಗಾಡಿ ಟೈರು ಅಂತೂ ತುಂಬ ಚೆನ್ನಾಗಿದೆ. ಅದು ಮಡ್ ಹಿಡಿದಿದೆ, ಆ ಕಾರಣಕ್ಕೆ ನಿಮ್ಗೆ ಹಿಂಗೆ ಕಾಣಿಸ್ತಿದೆ. ಗಾಡಿ ಟೈರ್ ತುಂಬ ಚೆನ್ನಾಗಿದೆ. ಓವರಾಲ್ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್ ಈ ಒಂದು ಗಾಡಿ? 11,75,000 ಇದೆ. 11,75,000. ಒರಿಜಿನಲ್ ಹೊಸದು ಎಷ್ಟಿದೆ ಸರ್ ಈ ಗಾಡಿ? 14 lakh ತನಕ. 14 lakh ಇದೆಯಾ? ಓಕೆ, ಯಾವ ಮಾಡೆಲ್ ಅಂತ ಹೇಳಿದ್ರಿ? 2019-20. ಓಕೆ, 19 ಮ್ಯಾನುಫ್ಯಾಕ್ಚರ್ಡು, 20 ರಿಜಿಸ್ಟರ್ಡ್ ವೆಹಿಕಲ್ ಇದು. ಇಲ್ಲಿ ಒಂದು ಮಾರಿಸ್ ಗ್ಯಾರೇಜ್ನ ಹೆಕ್ಟರ್ ವೆಹಿಕಲ್ ಇದೆ ಅಂತ ಹೇಳೋದು. MG ಹೆಕ್ಟರ್ ವೆಹಿಕಲ್ಲು. ಸೊ ಸಾಕಷ್ಟು ಜನರಿಗೆ ಇಷ್ಟ ಆಗುವಂಥ ವೆಹಿಕಲ್ ಅಂತ ಹೇಳ್ಬೋದು. ಆ್ಯಂಡ್ ಇವರು ಒನ್ ಆಫ್ ದ ಲಾರ್ಜೆಸ್ಟ್ ಡೀಲರ್ಶಿಪ್ ಅಂತ ಹೇಳಿ ಹೇಳ್ಬೋದು, ದ ಕಾರ್ಸ್ ಕಲೆಕ್ಟಿವ್. ಸೊ ಈ MG ಹೆಕ್ಟರ್ ಬಗ್ಗೆ ಹೇಳೋದಾದ್ರೆ ಸರ್, ಇದು ಡೀಸೆಲ್ ಟಾಪ್ ಎಂಡ್. ಓಕೆ, ಡೀಸೆಲ್ ಶಾರ್ಪ್ ಅಂತ ಬರುತ್ತೆ. ಓಕೆ, MG ಹೆಕ್ಟರ್ ಶಾರ್ಪ್ ಬರುತ್ತೆ. ಓಕೆ, ಶಾರ್ಪಲ್ಲಿ ಏನೇನು ಫೀಚರ್ಸ್ ಸಿಗುತ್ತೆ ಸರ್ ಇದರಲ್ಲಿ? ನಿಮಗೆ ಇಂಟರ್ನೆಟ್ ಇನ್ಸೈಡ್ ಇದೆ. ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸನ್ರೂಫ್ ಬರುತ್ತೆ. ನೀವು ಡೋರ್ ಓಪನ್ ಮಾಡ್ತಾ ಇದ್ದಂಗೆ ಸಾಕಷ್ಟು ದೊಡ್ಡ ಡೋರ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರುವಂಥದ್ದು ನೀವು ಸಾಕಷ್ಟು ದೊಡ್ಡ ಡೋರು. ಸೊ ನೋಡೋದಕ್ಕೆ ಲೈಕ್ ಇವಾಗ
ಟೊಯೋಟೋದೊಂದು ಲಕ್ಸುರಿ ಗಾಡಿ ಇದೆಯಲ್ಲ ಆ ಥರ ಒಂದು ದೊಡ್ಡ ಕಂಫರ್ಟಬಲ್ ಗಾಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ಸೀಟಿಂಗ್ ಕಂಫರ್ಟ್ ಕೂಡ ನೀವು ಬಕೆಟ್ ಸೀಟ್ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆ ಬರುತ್ತೆ. ಆ್ಯಂಡ್ ನಿಮಗೆ ಏರ್ ಬ್ಯಾಗ್ಸ್ ಕೂಡ ಕಮ್ಮಿ ಏನಿಲ್ಲ, 6 ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ಆ್ಯಂಡ್ ಲಾರ್ಜೆಸ್ಟ್ ಒಂದು ಸ್ಕ್ರೀನ್ ಕೂಡ ಕೊಟ್ಟಿರುವಂಥದ್ದು. ಇದು 7 ಇಂಚಸ್ ಸರ್, ಇದು 7 or 10 ಇಂಚಸ್ ನಿಮಗೆ ಸ್ಕ್ರೀನ್ ಕೂಡ ಕೊಟ್ಟಿರುವಂಥದ್ದು. ಆ್ಯಂಡ್ ನಿಮಗೆ ಪ್ಯಾನರೋಮಿಕ್ ಸನ್ರೂಫ್ ಕೂಡ ಬರುವಂಥದ್ದು. ಇದು ಫುಲ್ಲು ಓಪನ್ ಆಗುತ್ತೆ ನಿಮಗೆ, ಟಿಲ್ ದ ಬ್ಯಾಕ್ ತನಕ ನಿಮಗೆ ಓಪನ್ ಆಗುತ್ತೆ. ಸೊ ದಟ್ ನಿಮಗೆ ಔಟ್ಸೈಡ್ ಎಕ್ಸ್ಪೀರಿಯನ್ಸ್ನ ತುಂಬ ಚೆನ್ನಾಗಿ ಮಾಡ್ಬೋದು. ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಇದರಲ್ಲಿ ಏನು ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲವೂ ಇರುತ್ತೆ. ಇಂಟರ್ನೆಟ್ ಇನ್ಸೈಡ್ ಅಂತ ಹೇಳಿದ್ರೆ ನಿಮಗೆ ವೈಫೈ ಫೆಸಿಲಿಟಿ ಇರುತ್ತಲ್ಲ ಇನ್ಸೈಡ್. ಸಾಂಗ್ಸ್ ಎಲ್ಲ ಅದರಲ್ಲಿ ವಾಯ್ಸ್ ಕಮಾಂಡ್ ಅದರಲ್ಲಿ ಇದೆ. ಎಲ್ಲ ವಾಯ್ಸ್ ಕಮಾಂಡಲ್ಲಿ ಆಗುತ್ತೆ ಗುರು. ನೀವು ಏನಾದರೂ ಹೇಳು ಅದು ಮಾಡುತ್ತೆ, ನಿಮ್ಮ ಕಾರೇ ನಿಮ್ಮನ್ನ ಆಪ್ರೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಸಾಕಷ್ಟು ಒಳ್ಳೆ ಬೂಟ್ ಸ್ಪೇಸ್ ಕೂಡ ಆಫರ್ ಮಾಡಿದ್ದಾರೆ. ನೋಡ್ತಾ ಇರುವಂಥದ್ದು ನೀವು ಹಿಂದ್ಗಡೆ ಓಪನ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಲೆಗ್ ಸ್ಪೇಸ್ ಕೂಡ ನಿಮಗೆ ಥೈ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಲೆಗ್ ಸ್ಪೇಸ್ ಸಾಕಷ್ಟು ಆಫರ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ರೇರ್ AC ವೆಂಟ್ಸ್ ಕೂಡ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ. ಏನಿದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಬೂಟ್ ಸ್ಪೇಸ್ ನೋಡುವಂಥದ್ದು ನೀವು ಸಾಕಷ್ಟು ಒಂದು ಬೂಟ್ ಸ್ಪೇಸ್ನ ಸಿಂಗಲ್ ಟಚಲ್ಲಿ ನೋಡಿ ಇದು ಓಪನ್ ಆಗ್ತಾ ಇದೆ. ಸಿಂಗಲ್ ಟಚಲ್ಲಿ ಓಪನ್ ಆಗುತ್ತೆ, ಸಿಂಗಲ್ ಟಚಲ್ಲಿ ಕ್ಲೋಸ್ ಆಗುತ್ತೆ ಅಂಥ ಒಂದು ಫೆಸಿಲಿಟಿ ಈ ಗಾಡಿಯಲ್ಲಿ ಬರುವಂಥದ್ದು. ನಿಮಗೆ ಬೂಟ್ ಸ್ಪೇಸ್ ನೋಡಿ 587 ಲೀಟರ್ನ ಬೂಟ್ ಸ್ಪೇಸ್ ಈ ಒಂದು ಗಾಡಿಯಲ್ಲಿ ನಿಮಗೆ ಆಫರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ನಿಮಗೆ ಲಗೇಜ್ ಇಟ್ಟರೆ ತುಂಬ ಒಂದು ಸ್ಪೇಸ್ ಬರುತ್ತೆ. ಆ್ಯಂಡ್ ನಿಮಗೆ ಈ ಒಂದು ಸೀಟ್ನ ಫೋಲ್ಡ್ ಮಾಡೋದ್ರಿಂದ ತುಂಬ ಒಂದು ಸ್ಪೇಸ್ ಸ್ಟ್ರೈಟ್ ಬರುತ್ತಲ್ವ, ಸ್ಟ್ರೈಟ್ ಇಷ್ಟು ಎತ್ತರದಿಂದ ಬರುತ್ತೆ ನೋಡಿ. ಇದು ಡಿಪ್ಪಿಲ್ಲ ನಿಮಗೆ ಔಟ್ಸೈಡ್ ಇಲ್ಲಿ ಕೂಡ ನಿಮಗೆ ಚಿಕ್ಕದಾಗಿ ಒಂದು ಇದು ಕೊಟ್ಟಿದ್ದಾರೆ, ವೆಟ್ ಕ್ಲೋತ್ಸ್. ಓಕೆ, ವೆಟ್ ಕ್ಲೋತ್ಸ್ ಇಡೋದಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ ನೋಡಿ. ಅದೇನು ಡ್ರೈ ಆಗುತ್ತೆ ಸರ್ ಅಲ್ಲೇ? ಇಲ್ಲ, ನಿಮಗೆ ಅಲ್ಲಿ ಏನಾದರೂ ವೆಟ್ ಐಟಮ್ಸ್ ಇಡ್ಬೋದು. ವೆಟ್ ಕ್ಲೋತ್ಸ್ ಎಲ್ಲಾದರೂ ನೀವು ಆಟ ಆಡೋಕೆ ಹೋಗ್ತೀರಾ, ಸಮುದ್ರಕ್ಕೆ ಹೋಗಿ ಇಳಿತೀರಾ, ವೆಟ್ ಆಗಿರುತ್ತೆ, ಕ್ಲೋತ್ಸ್ನ ತಗೊಂಬಂದು ಅಲ್ಲಿ ಹಾಕ್ಬೋದು. ಸೊ ದ್ಯಾಟ್ ನಿಮಗೆ ಗಲೀಜ್ ಅಂತ ಅನ್ಸಲ್ಲ ಇಲ್ಲೆಲ್ಲ ಇಡೋದ್ರಿಂದ. ಸೊ ಫ್ಲ್ಯಾಟಾಗಿ ನಿಮಗೆ ಸಾಕಷ್ಟು ಒಂದು ಬೂಟ್ ಸ್ಪೇಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ದಾರೆ ಸರ್ ನೋಡ್ಬೋದು ನೀವು. ಸಿಂಗಲ್ ಟಚ್ ಮಾಡಿದ್ರು ಸರ್ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಅದು ಕ್ಲೋಸ್ ಆಗ್ತಾಯಿದೆ ನೋಡಿ. ಸೊ ಈ ಒಂದು ಫೀಚರ್ಸು ಇಷ್ಟು ಒಂದು ಕಡಿಮೆ ಬಜೆಟ್ ಅಂತ ಹೇಳೋಕ್ಕಾಗಲ್ಲ. ಮಿಡಲ್ ಕ್ಲಾಸರಿಗೆ ಇದು ಒಂದು ದೊಡ್ಡ ಬಜೆಟೇ. ಬಟ್ ಸ್ಟಿಲ್ ಆ ಒಂದು ಪ್ರೈಸಲ್ಲಿ ಈ ಥರ ಫೀಚರ್ಸ್ ಯಾವ ಗಾಡಿಯಲ್ಲೂ ಸಿಗೋದಿಲ್ಲ. ಮೋರಿಸ್ ಗ್ಯಾರೇಜ್ ಅವರು ಆಫರ್ ಮಾಡಿದ್ದಾರೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 19,99,000. ಓಕೆ, 19,99,000ಗೆ ನಿಮ್ಗೆ ಡೆಫಿನೆಟಾಗಿ ಈ ಥರ ಫೀಚರ್ಸ್ಗಳು ಯಾವ ಗಾಡಿಯಲ್ಲೂ ಸಿಗೋದಿಲ್ಲ. ಮೋರಿಸ್ ಗ್ಯಾರೇಜ್ ಅವರು ಆಫರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಾಡಿ ಲೈನ್ ನನಗೇನು ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಸ್ಟಿಲ್ ಕೆಲವರಿಗೆ ಇದ್ದಾರೆ, ಫ್ಯಾನ್ ಬೇಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಕಿಯಾ ಥರನೇ ಇದು ಕೂಡ. ಸೊ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ಸ್ಪೇಸಸ್ಸು. ಎಷ್ಟು ಓಡಿದೆ ಸರ್ ಇದು? 23,000. ಏನಾದರೂ ಫೀಚರ್ಸ್ ಇದೆಯಾ ಇದರಲ್ಲಿ ತೋರಿಸುವಂಥದ್ದು? ವಾಯ್ಸ್ ಕಮಾಂಡ್ ಇದೆ, ತೋರಿಸಲಾ? ತೋರಿಸಿ. ಸೊ ಇದರಲ್ಲಿ ವಾಯ್ಸ್ ಕಮಾಂಡ್ ಇದೆ. ಸೊ ಯಾವ ಥರ ವಾಯ್ಸ್ ಕಮಾಂಡ್ ಇದು ಆಪ್ರೇಟ್ ಮಾಡುತ್ತೆ ಅಂತ ಸರ್ ತೋರಿಸ್ತಾರೆ. ಜಸ್ಟ್ ಹಲೋ MG ಹೇಳಿದರೆ. ಓಕೆ, ಒಂದು ಸೆಕೆಂಡ್. Welcome Hector. Hello MG. Hello MG. I'm here. Open sunroof. ಸರ್ ಓಪನ್ ಸನ್ರೂಫ್ ಅಂತ ವಾಯ್ಸ್ ಕಮೆಂಟ್ ಕೊಟ್ಟರು. ಸೊ ದ್ಯಾಟ್ ನೋಡಿ ವಾಯ್ಸ್ ಕಮೆಂಡಲ್ಲಿ ಅದು ಆಪ್ರೇಟ್ ಆಗ್ತಾ ಇದೆ. ಫುಲ್ ಸನ್ರೂಫ್ ಮಾತ್ರ. 32.2 degrees Celsius. ಸನ್ರೂಫ್ ಅಂತ ಹೇಳಿದ್ರು. ಸೊ ದ್ಯಾಟ್ ಅರ್ಧ ಓಪನ್ ಆಗಿದೆ. ಇದು ಪ್ಯಾನರೋಮಿಕ್ ಅಂತ ಹೇಳಿದ್ರೆ ಫುಲ್ ಆಗುತ್ತಲ್ವಾ. ಸೊ ನೋಡ್ತಾ ಇರುವಂಥದ್ದು ಒಳ್ಳೆ ಫೀಚರ್ಸ್ ಕೂಡ ಇದರಲ್ಲಿ ಇದೆ. ವಾಯ್ಸ್ ಕಮಾಂಡಲ್ಲೇ ಎಲ್ಲವನ್ನು ಆಪ್ರೇಟ್ ಮಾಡ್ಬೋದು. ಮ್ಯೂಸಿಕ್ ಎಲ್ಲವೂ ಆಪ್ರೇಟ್ ಮಾಡ್ಬೋದಲ್ಲ ಸರ್? ಇವಾಗ ನೀವೇ ಹೇಳಿ ಕ್ಲೋಸ್ ಸನ್ರೂಫ್ ಅಂತ. ಓಕೆ, ಏನಾದರೂ ಹೇಳ್ಬೇಕಾ? ಹಲೋ MG ಅಂತ ಹೇಳಿ. ಹಲೋ MG. Hi, how can I help? ಕ್ಲೋಸ್ ಸನ್ರೂಫ್. Pardon? ಕ್ಲೋಸ್ ಸನ್ರೂಫ್. ಹೇಳಿ, ಹತ್ರ ಬನ್ನಿ. ಕ್ಲೋಸ್ ಸನ್ರೂಫ್. ಹೇ MG. ಹಲೋ MG. I'm here. ಕ್ಲೋಸ್ ಸನ್ರೂಫ್. Pardon? ಕ್ಲೋಸ್ ಸನ್ರೂಫ್. ಓಕೆ, ಕಮೆಂಟ್ ತಗೊಂಡು MG ಅಲ್ಲ ಅದು ಕ್ಲೋಸ್. ಹಲೋ MG ಕ್ಲೋಸ್ ಆಯಿತು. Pardon?
ನೋಡಿ ಅದನ್ನು ತಗೊಂಡ್ಬಿಡ್ತಾ ಅದು. Sorry, but I still didn't get that. Please try again. ಆ್ಯಕ್ಚುಲಿ ಚೆನ್ನಾಗಿದೆ ಈ ಒಂದು ಆಪ್ಷನ್ನು ನಿಮಗೆ ಬರೀ ಇದಕ್ಕೆ ಮಾತ್ರ ಅಲ್ಲ, ಇದೇನು ಡೋರ್ ಕೂಡ ಅದು ಹಾಗೆ ಮಾಡುತ್ತಾ ಹೇಗೆ? ಇಲ್ಲ, ಡೋರ್ಗೆ ಇದು ಬರೋದಿಲ್ಲ, ವಾಯ್ಸ್ ಕಮೆಂಟ್ ಬರೋದಿಲ್ಲ. ಓಕೆ, ಮ್ಯೂಸಿಕ್ ಅದು 2 ಲೀಟರ್ ಇಂಜಿನ್ ಬರುತ್ತೆ. ಓಕೆ, ವಿತ್ ಇಂಟರ್ನೆಟ್ ಇನ್ಸೈಡ್. ಓಕೆ, ವಾಯ್ಸ್ ಕಮಾಂಡ್, ಓಕೆ, ಕ್ರೂಸ್ ಕಂಟ್ರೋಲ್ಸ್ ಬರುತ್ತೆ. ಮತ್ತೆ ಟೈರ್ ಪ್ರೆಷರ್ ಏನಿದ್ರು ನಿಮಗೆ ಡಿಸ್ಪ್ಲೇಲಿ ನೋಟ್ ಆಗುತ್ತೆ. ಡಿಸ್ಪ್ಲೇ ನೋಟ್ ಆಗುತ್ತಾ ಯಾವುದು ಎಷ್ಟು ಪ್ರೆಷರ್ ಇದೆ ಪ್ರೆಷರ್ ಇದ್ರು ಎಲ್ಲ ಅದರಲ್ಲಿ ಗೊತ್ತಾಗುತ್ತಾ? ಓಕೆ, ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಎಲ್ಲ ಥರ ಫೀಚರ್ಸ್ ಕೂಡ ಒಂದು ದೊಡ್ಡ ಪ್ರೀಮಿಯಂ ಗಾಡಿಯಲ್ಲಿ ಸಿಗುವಂಥ ಎಲ್ಲ ಒಂದು ಇದು ಕೂಡ ಸಿಗ್ತಾ ಇರುವಂಥದ್ದು ಫೀಚರ್ಸ್ ಕೂಡ. ಆ್ಯಂಡ್ ಕ್ರೋಮ್ ಫಿನಿಷಲ್ಲಿ ನಿಮಗೆ ಎಂಟೈರ್ ಫ್ರಂಟ್ ಲುಕ್ ನಿಮಗೆ ಕ್ರೋಮ್ ಫಿನಿಷಲ್ಲಿದೆ. ಆ್ಯಂಡ್ LED DRLs ಕೂಡ ಕೊಟ್ಟಿರುವಂಥದ್ದು. ನಿಮಗೆ ಫಾಗ್ ಲೈಟ್ ಇದೆ ಈ ಗಾಡೀಲಿ, ಎಲ್ಲದೂ ಇದೆ, ಯಾವುದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಏನು 19,99,000 ಡೆಫಿನೆಟ್ ಆಗಿ ಹೆಚ್ಚು ಕಡಿಮೆ ಆಗುತ್ತೆ. ನೀವು ಬಂದು ನಿಮ್ಮ ಫ್ಯಾಮಿಲಿಗೆ ಈ ಒಂದು ಗಾಡಿನ ತೊಗೊಂಡೋಗ್ಬೋದು. ಡೆಫಿನೆಟ್ ಆಗಿ ಇನ್ನೂ ಕೂಡ ಕಮ್ಮಿ ಆಗೋ ಚಾನ್ಸಸ್ ಇದೆ. ಯಾಕಂತ ಹೇಳಿದರೆ ಇವರು ಒನ್ ಆಫ್ ದ ಲಾರ್ಜೆಸ್ಟ್ ಡೀಲರ್ಶಿಪ್ MG ಮೋಟಾರ್ಸ್ ಅವ್ರ ಕಡೆಯಿಂದ ದ ಕಾರ್ಸ್ ಕಲೆಕ್ಟಿವ್ ಅವರು ತೊಗೊಂಡು ಸೆಲ್ ಮಾಡ್ತಾ ಇರುವಂಥದ್ದು. ಸರ್, ಇದೊಂದು ರೆನಾಲ್ಟ್ ಡಸ್ಟರ್ ಇದೆ, RXE ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 2019 ಮಾಡೆಲ್. ಓಕೆ, 2019 ಸಿಂಗಲ್ ಓನರ್ ವೆಹಿಕಲ್ RXE. 61,000 ರನ್ ಆಗಿರೋದು. 61,000 ಡ್ರಿವನ್ ಆಗಿದೆಯಾ? ಡೆಫಿನೆಟ್ ಆಗಿ ಇದೊಂದು ಒಳ್ಳೆ ಆಫರ್ ಗಾಡಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಕಮ್ಮಿ ಓಡಿರೋ ಗಾಡಿ ಆ್ಯಂಡ್ ಡಸ್ಟರು ಫ್ಯಾನ್ ಬೇಸ್ ಇರುವಂಥ ಗಾಡಿ, ಈ ಒಂದು ಕಮ್ಮಿ ಓಡಿರೋಂಥ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ನಿಮಗೆ ನಾರ್ಮಲ್ ಆಗಿ ಸಿಗೋದಿಲ್ಲ. ಇಲ್ಲಿ ಒಂದು ಗಾಡಿ ಇದೆ, ಸೊ ಡೆಫಿನೆಟ್ ಆಗಿ ಇದನ್ನ ಒಂದು ಕನ್ಸಿಡರ್ ಮಾಡ್ಬೋದು. 85 PS ಬರುತ್ತಾ? ಓಕೆ, 85 PS ಬರುತ್ತೆ ನಿಮಗೆ. ಮ್ಯೂಸಿಕ್ ಸಿಸ್ಟಮ್ ಎಕ್ಸ್ಟ್ರಾ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಅವರು ಡೆಫಿನೆಟಾಗಿ ಹಾಕ್ಸಿದ್ದಾರೆ. ಆ್ಯಂಡ್ ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಕೊಟ್ಟಿರುವಂಥದ್ದು ಬೇಜ್ ಫಿನಿಷಲ್ಲಿದೆ. ಓವರಾಲ್ ಬಾಡಿ ಲೈನ್ಗೆ ಬಂತು ಅಂತ ಹೇಳಿದ್ರೆ ನಿಮಗೆ ಡೆಫಿನೆಟಾಗಿ ಎಲ್ಲೂ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಓವರಾಲ್ ಬಾಡಿ ಲೈನ್ ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ಬೋದು ನೀವು. ಬ್ಯಾಕ್ ಸೈಡ್ ನಿಮಗೆ ಇದು ಬರೋದಿಲ್ಲ, ನಿಮಗೆ ಡಿಫಾಗರ್ ಮತ್ತು ವೈಪರ್ ಬರೋದಿಲ್ಲ. ನಿಮಗೆ ಬೂಟ್ ಸ್ಪೇಸ್ ನೋಡೋಣ. ಸೊ 475 ಲೀಟರ್ 475 ಲೀಟರ್ನ ಬೂಟ್ ಸ್ಪೇಸ್ ಕೂಡ ಆಫರ್ ಮಾಡಿದ್ದಾರೆ ಇದರಲ್ಲಿ. ಆ್ಯಂಡ್ ನಿಮಗೆ ಒಂದು ಸ್ಪೇರ್ ವೀಲ್ ಕೂಡ ಕೊಟ್ಟಿರುವಂಥದ್ದು. ಓಕೆ, ಸ್ಪೇರ್ ವೀಲ್ ಕೆಳಗಡೆ ಬರುತ್ತೆ, ನಿಮಗೆ ಕಾಣಿಸ್ತಾ ಇದೆಯಾ? ಓಕೆ, ಸ್ಪೇರ್ ವೀಲ್ಲು ಕೆಳಗಡೆ ಬರುತ್ತೆ ನಿಮಗೆ. 475ನ ಬೂಟ್ ಸ್ಪೇಸ್ ಬರುವಂಥದ್ದು. ಡೆಫಿನೆಟಾಗಿ ಇದು ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಡೀಸೆಲ್ನ ವೆಹಿಕಲ್ ಇದು. ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಈ ಒಂದು ಗಾಡಿ? 17-18 ಕೊಡುತ್ತಾ? ಡೆಫಿನೆಟಾಗಿ ಸಿಂಗಲ್ ಓನರ್ನ ವೆಹಿಕಲ್ಲು. ಎಷ್ಟು ಹೇಳಿದೆ? 61,000 ಕಿಲೋಮೀಟರ್ ಡ್ರಿವನ್ ಆಗಿರುವಂಥ ವೆಹಿಕಲ್ಲು. 4 ಡೋರ್ ಪವರ್ ವಿಂಡೋ. ಆ್ಯಂಡ್ ನಿಮಗೆ ಏರ್ ಬ್ಯಾಗ್ಸ್ ಬರಲ್ಲ ಅಲ್ಲ ಈ ಗಾಡೀಲಿ? ಏರ್ ಬ್ಯಾಗ್ಸ್ ಬರಲ್ಲ, ಏರ್ ಬ್ಯಾಗ್ಸ್ ಇಲ್ಲ. ಇದೊಂದು ಡಿಫೆಕ್ಟ್ ಅಂತಲೇ ಹೇಳ್ಬೋದು. ಇದು ಬೇಸ್ ವೇರಿಯಂಟ್. ಬೇಸ್ ವೇರಿಯಂಟಾ? ಓಕೆ, ಬೇಸ್ ವೇರಿಯಂಟ್ ಆದ್ರೂ ಡಸ್ಟರ್ಗೆ ಇವಾಗ ಕೂಡ ಅಷ್ಟೇ ಫ್ಯಾನ್ ಬೇಸ್ ಇದೆ. ಲಾಂಗ್ ಡ್ರೈವ್ ಹೋಗೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ರೂಫ್ ರೈಲ್ಸ್ ಕೂಡ ಡೆಫಿನೆಟಾಗಿ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದು ಕೂಡ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ರಂಟ್ ಗ್ರಿಲ್ ನೋಡ್ಬೋದು, ಕ್ರೋಮ್ ಫಿನಿಷಲ್ಲಿದೆ. ನಿಮಗೆ ಟೈರ್ ಪ್ರೊಫೈಲ್ ನೋಡ್ಬೋದು. ಓಕೆ, ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಈ ಗಾಡಿ? 5,50,000. 9 ಲ್ಯಾಕ್. ಓಕೆ, ಕಮ್ಮಿ ಅನ್ಸ್ಕೊಂಡೆ. 9,50,000 ಈ ಒಂದು ಗಾಡಿಗೆ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ ಬಿಕಾಸ್ ಇದು ಸಿಂಗಲ್ ಓನರ್ನ ವೆಹಿಕಲ್ಲು. 2019ನ ವೆಹಿಕಲ್. ಓಕೆ, 2019ರ ವೆಹಿಕಲ್, ಆಲ್ಮೋಸ್ಟ್ ನ್ಯೂ ವೆಹಿಕಲ್ ಅಂತಲೇ ಹೇಳ್ಬೋದು. RXE ಬರುತ್ತೆ. 85 PS ವೆಹಿಕಲ್ ಇದು. ಮೈಲೇಜ್ ಹತ್ತಿರ ಒಂದು 17-18 ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. ಸಿಂಗಲ್ ಓನರ್ನ ವೆಹಿಕಲ್. ಡೆಫಿನೆಟಾಗಿ ಇದು ಒಂದು ಗಾಡಿನ ಡಸ್ಟರ್ನ ಕನ್ಸಿಡರ್ ಮಾಡ್ಬೋದು ನೀವು. ಓಕೆ, ಇಲ್ಲಿ ಒಂದು ಹುಂಡೈ ಆಕ್ಸೆಂಟ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಆಪ್ಷನಲ್ ವೆಹಿಕಲ್, 2014 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, 43,000 ರನ್ ಆಗಿರೋದು. 43,000 ರನ್ ಆಗಿದೆ. ಪೆಟ್ರೋಲ್ ವೆಹಿಕಲ್. ಓಕೆ, ಟೈರ್ ಪ್ರೊಫೈಲು ನೀವು ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಇದೆ ಟೈರು. ಇಂಟೀರಿಯರ್ ಪಾರ್ಟ್ ಬಂದು ಅಂತ ಹೇಳಿದ್ರೆ ನಿಮಗೆ ಮ್ಯೂಸಿಕ್ ಸಿಸ್ಟಮು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಮತ್ತು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೂಡ ಬರುವಂಥದ್ದು. ನಿಮಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಕೂಡ ಈ ಗಾಡೀಲಿ ಇರುವಂಥದ್ದು. ನಿಮಗೆ ಲೆದರ್ ಸೀಟ್ ಬರಲ್ಲ, ಸೈಡ್ಗೆ ಮಾತ್ರ ಲೆದರ್ ಟೈಪ್ ಬಂದಿದೆ. ಓಕೆ, ಶೋರೂಮ್ ಫಿಟೆಡ್ ಸೀಟ್ ಕವರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಾಡಿ ಲೈನ್ಗೆ ಬಂತು ಅಂತ ಹೇಳಿದರೆ ನಿಮಗೆ ಎಲ್ಲೂ ಡೆಂಟ್ಸ್ ಆಗಲಿ ಸ್ಕ್ರಾಚಸ್ ಆಗಲಿ ಕಾಣಿಸ್ತಾ ಇಲ್ಲ. ನಿಮಗೆ ಇದು ಅಲಾಯ್ ವೀಲ್ ಕೂಡ ಕೊಟ್ಟಿರುವಂಥದ್ದು. ಎಕ್ಸೈಡ್ನ ಬ್ಯಾಡ್ಜಿಂಗ್ ಜೊತೆ ನೋಡ್ತಾ ಇರುವಂಥದ್ದು. ನಿಮ್ಮ ಎಕ್ಸೈಡ್ನ ಬ್ಯಾಡ್ಜಿಂಗ್ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಬ್ಯಾಕ್ ಸೈಡ್ ಓವರಾಲ್ ತುಂಬ ಚೆನ್ನಾಗಿದೆ. ಡಿಫಾಗರ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಈ ಒಂದು ಗಾಡೀಲಿ. ಇಂಟೀರಿಯರ್ ಪಾರ್ಟ್ಗಳಲ್ಲಿ ನಿಮ್ಗೆ ತೋರಿಸಿದೆ ಅಲ್ವಾ. ಸೊ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಈ ಒಂದು ಗಾಡಿಗೆ? 5,10,000 ಇದೆ. 5,10,000. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್. ಯಾವ ಮಾಡಲ್ ಅಂತ ಹೇಳಿದ್ರಿ? 2014 ಮಾಡೆಲ್. 2014. ಎಷ್ಟು ಓಡಿದೆ? 53. ಓಕೆ. 17 ಮಾಡೆಲ್, ಡ್ಯಾಟ್ಸನ್ ರೆಡಿಗೋ. ಓಕೆ,
40,000 ರನ್ ಆಗಿರೋದು, ಸಿಂಗಲ್ ಓನರ್ ವೆಹಿಕಲ್. ಓಕೆ, 40,000 ರನ್ ಆಗಿದೆಯಾ? ಹೌದು. ಸೊ ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಕೂಡ ಆಲ್ಮೋಸ್ಟ್ ನೀವು ಅಂತಲೇ ಹೇಳ್ಬೋದು. ನಿಮಗೆ ಬಾಡಿ ಲೈನ್ಗೆ ಬಂತು ಅಂತ ಹೇಳಿದ್ರೆ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಡೆಫಿನೆಟಾಗಿ ಇದೆಲ್ಲ ರಿಮೂವ್ ಆಗಿ ಕೊಡ್ತಾರೆ, ಹಾಗೆ ಮಾತ್ರ ಕೊಡೋದಿಲ್ಲ. ನಿಮಗೆ ನೋಡ್ತಾ ಇರೋವಂಥದ್ದು ಡೆಫಿನೆಟಾಗಿ ಇದೆಲ್ಲ ರಿಮೂವ್ ಆಗುತ್ತೆ. ಹ್ಯಾಸ್ ಇಟ್ ಈಸ್ ಕಂಡೀಷನಲ್ಲಿ ಕಸ್ಟಮರ್ ಹೇಗೆ ಓಡಿಸಿದ್ದಾರೆ ಹಾಗೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಪರ್ಚೇಸ್ ಮಾಡಿ ಇಟ್ಟಿರೋದಾ ಹೇಗೆ ಸರ್? ಪರ್ಚೇಸ್ ಮಾಡಿ ಇಟ್ಟಿರೋದು. ಡೆಫಿನೆಟಾಗಿ ಇದೆಲ್ಲ ರಿಮೂವ್ ಆಗುತ್ತೆ ನಿಮಗೆ, ಆಯಿತಾ? ಸೊ ನೀಟ್ ಮಾಡಿ ಕೊಡ್ತೀವಿ. ಓಕೆ, ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತ ಹೇಳಿದ್ರೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? 2 ಪವರ್ ವಿಂಡೋ ಬರುತ್ತೆ. ಓಕೆ, ಮತ್ತು ನಿಮಗೆ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಬರುತ್ತೆ. ಓಕೆ, AC. ಓಕೆ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಆ್ಯಂಡ್ ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆಗೆ ಬರುತ್ತೆ ನಿಮಗೆ. ಓವರಾಲ್ ಇಂಟೀರಿಯರ್ ಚೆನ್ನಾಗಿದೆ. ಒಂದೇ ಫಿನಿಷಲ್ಲಿ ಕೊಟ್ಟೆ, ಒಂದೇ ಕಲರು, ಕ್ರೀಮ್ ಕಲರಲ್ಲೇ ಫುಲ್ಲು ಓವರಾಲ್ ಇಂಟೀರಿಯರ್ ಫಿನಿಶ್ ಇದೆ. ಸೊ ಬ್ಯಾಕ್ ಸೈಡ್ ಬಂತು ಅಂತ ಹೇಳಿದ್ರೆ ನಿಮಗೆ ಡಿಫಾಗರ್ ಇಲ್ಲ, ವೈಪರ್ ಬರೋದಿಲ್ಲ. ಇದೊಂದು ಬೇಸ್ ವೇರಿಯಂಟ್ನ ವೆಹಿಕಲ್ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಇದಕ್ಕೆ? 3,25,000 ನೆಗೋಷಿಯಬಲ್ ಅಲ್ವಾ? ಓಕೆ, ಇಲ್ಲಿ ಒಂದು ಮಾರುತಿ ಸ್ವಿಫ್ಟ್ ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. 2014 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, 40,000 ರನ್ ಆಗಿರೋದು. 40,000. ಹೌದು. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, ಆಲ್ಮೋಸ್ಟ್ ಮ್ಯಾನೇಜಬಲ್ಲು. ಟೈರ್ ಸ್ವಲ್ಪ ಫ್ರಂಟ್ದು ಹೋಗಿದೆ, ಹಾಕ್ಸ್ಕೋಬೇಕಾಗುತ್ತೆ. ಬಾಡಿ ಲೈನ್ ಬಂತು ಅಂತ ಹೇಳಿದ್ರೆ ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಇಲ್ಲ. ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಇದ್ದೇ ಇದೆ. ಇದನ್ನು ನಿಮಗೆ ಫುಲ್ಲು ಪಾಲಿಶ್ ರಬ್ಬಿಂಗ್ ಏನೂ ಆಗಿಲ್ಲ. ಗಾಡಿನ ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ಗಾಡಿ ಕಸ್ಟಮರ್ ಹೇಗೆ ಓಡಿಸಿದ್ರೆ ಹಾಗೆ ತಂದು ಇಟ್ಟಿದ್ದಾರೆ. ಪಾರ್ಕಿಂಗ್ ಸೆಲ್ ಇದೆಯಾ ಸರ್ ನಿಮ್ಮ ಹತ್ರ? ಪಾರ್ಕಿಂಗ್ ಸೆಲ್ ಇದೆಯಾ? ಇಲ್ಲ ಅಲ್ವಾ? ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ನಿಮಗೆ 4 ಪವರ್ ವಿಂಡೋ ವಿತ್ ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, AC, ಮ್ಯೂಸಿಕ್ ಸಿಸ್ಟಮ್ಸ್ ಬರುತ್ತೆ. AC ಎಲ್ಲ ಹಾಕಿದೆ. ಓಕೆ, ಸೀಟ್ ಕವರ್ಸ್ ಹಾಕ್ಸಿದ್ರೆ ತುಂಬ ಚೆನ್ನಾಗಿದೆ. ಸ್ಪೋರ್ಟಿವ್ ಲುಕ್ಕಲ್ಲಿ ಇದೆ ಅಂತಲೇ ಹೇಳ್ಬೋದು. ರೇಸಿಂಗ್ ಸೀಟ್ ಕವರ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಇದೊಂದು ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಷ್ಟು ಓಡಿದೆ ಸರ್ ಈಗ ಒಂದು ಗಾಡಿ? ನಿಮಗೆ 48,000 ರನ್ ಆಗಿರೋದು. 48,000 ರನ್ ಆಗಿದೆ ಅಲ್ವಾ? ಸೊ ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್ VX. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 5,25,000 ಇದೆ. 5,25,000 ನೆಗೋಷಿಯಬಲ್. 2018 ಮಾಡೆಲ್. ಹಾಂ, ಹೇಳಿ ಸರ್. ಕ್ವಿಡ್ RXL. ಹಾಂ, ಸಿಂಗಲ್ ಓನರ್, 47,000 ಡ್ರಿವನ್ ಆಗಿದೆ. ಓಕೆ, ಪೆಟ್ರೋಲ್ ವೆಹಿಕಲ್. ಹೌದು, ಬೇಸ್ ವೇರಿಯಂಟ್. ಓಕೆ, 47,000 ಡ್ರಿವನ್ ಆಗಿದೆಯಾ? ಹೌದು. 2018 ಮ್ಯಾನುಫ್ಯಾಕ್ಚರ್ಡ್, 19 ರಿಜಿಸ್ಟರ್ಡ್. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡೀಲಿ? ಇದ್ರಲ್ಲಿ ನಿಮಗೆ 2 ಪವರ್ ವಿಂಡೋ ಬರುತ್ತೆ. ಹಾಂ, ಎಲ್ಲ ನಾರ್ಮಲ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಟೂ ಆದ್ರೆ 2 ಪವರ್ಸ್ ಇದು ಬರುತ್ತೆ. ಇದು ನಾರ್ಮಲ್ ಬರುತ್ತೆ ಇದರಲ್ಲಿ RXL ಅಲ್ಲಿ. ಓಕೆ, ಬೇಸ್ ವೇರಿಯಂಟ್. ವೆಹಿಕಲ್ ನಿಮಗೆ ಪವರ್ ವಿಂಡೋಸ್ ಬರೋದಿಲ್ಲ, ಎಲ್ಲ ನಾರ್ಮಲ್ ಆಗಿ ಬರುತ್ತೆ. ಓಕೆ, ಪವರ್ ವಿಂಡೋಸ್ ಬರೋದಿಲ್ಲ, ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ. ಸೊ ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಇದು? 2021 ಬರುತ್ತಾ? 800 cc ವೆಹಿಕಲ್. 800 cc ವೆಹಿಕಲ್. ಓಕೆ, ಆಲ್ಮೋಸ್ಟ್ ಮಾರುತಿ 800 ಅಂತಲೇ ಹೇಳ್ಬೋದು. ರೆನಾಲ್ಟೋ ಬಾಡಿ ಲೈನ್ ಮಾತ್ರ ಚೇಂಜ್ ಆಗಿದೆ. ಸೊ ಬಾಡಿ ಲೈನ್ ನೋಡೋದಾದರೆ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲೇ ನಿಲ್ಲಿಸಿದ್ದಾರೆ. ಡೆಫಿನೆಟಾಗಿ ಎಲ್ಲೂ ಸ್ಕ್ರಾಚಸ್ ಇಲ್ಲ. ಚಿಕ್ಕ ಪುಟ್ಟದ್ದು ಅದು ನಾನು ಹುಡುಕಿದ್ರೆ ಮಾತ್ರ ಸಿಗುವಂಥದ್ದು, ಬಿಟ್ಟರೆ ನಿಮಗೆ ನೆಕ್ ಡೈಯಲ್ಲಿ ಸುಮ್ಮನೆ ನೋಡಿದ್ರೆ ಸಿಗೋದೇ ಇಲ್ಲ. ಹುಡುಕಬೇಕು ಅಂತ ಹುಡುಕಿದ್ರೆ ಡೆಫಿನೆಟಾಗಿ ಸಿಗುತ್ತೆ. ಸೊ ಯಾಕಂದರೆ ಯೂಸ್ಡ್ ಕಾರ್ಸ್ ಅಲ್ವಾ, ಯೂಸ್ಡ್ ಕಾರ್ಸಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಟೈರ್ ಪ್ರೊಫೈಲ್ಗೆ ಬಂತು ಅಂತ ಹೇಳಿದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ 4 ಟೈರ್ ಕೂಡ ನ್ಯೂ ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಟೈರ್ ಕೂಡ ತುಂಬ ಚೆನ್ನಾಗಿದೆ. ಏನು ಪ್ರೈಸ್ ಅಂತ ಹೇಳಿದ್ರಿ ಸರ್ ಇದು? 375. ನೆಗೋಷಿಯಬಲ್. 3,75,000 ನೆಗೋಷಿಯಬಲ್ ಹೇಳ್ತಾ ಇದ್ದಾರೆ. ಡೆಫಿನೆಟಾಗಿ ಈ ಒಂದು ಗಾಡಿನ ಕನ್ಸಿಡರ್ ಮಾಡ್ಬೋದು. ಚಿಕ್ಕದು ಕಾಂಪ್ಯಾಕ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಮಾರುತಿ ಸುಜುಕಿ ಇದೆ. ಹೇಳಿ ಸರ್. ಆಲ್ಟೋ K10 VX. ಓಕೆ, 2018 ಮಾಡೆಲ್, ಸಿಂಗಲ್ ಓನರ್, 32,000 ರನ್ ಆಗಿದೆ. 32,000. ಹೌದು. ಓಕೆ, ಬಾಡಿ ಲೈನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗೆ ಇಲ್ಲಿ ಕತ್ಲೆ ಆಗಿದೆ. ಡೆಫಿನೆಟಾಗಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಆ್ಯಂಡ್ ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಚೆನ್ನಾಗಿದೆ. ಫ್ರಂಟು ಸ್ವಲ್ಪ ಮ್ಯಾನೇಜಬಲ್ ಇದೆ ಅಂತಲೇ ಹೇಳ್ಬೋದು. ಇದು ರೇರ್ ಪ್ರೊಫೈಲು. ನಿಮಗೆ ಈ ಒಂದು ಗಾಡಿ ಇದು ಬೇಸ್ ವೇರಿಯಂಟ್ ಅಂತ ಅನ್ಕೊತೀನಿ ಅಲ್ವಾ? ಮಿಡ್ ವೇರಿಯಂಟ್ನಾ? ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಇದರಲ್ಲಿ ನಿಮಗೆ 2 ಪವರ್ ವಿಂಡೋ ಬರುತ್ತೆ. ಓಕೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. AC, ಮ್ಯೂಸಿಕ್ ಸಿಸ್ಟಮ್ಮು ಮತ್ತು ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಒಂದು ಕಮ್ಮಿ ಬಜೆಟಲ್ಲಿ ಒಂದು ಆಲ್ಟೋ ಲೆವೆಲಲ್ಲಿ ಹುಡುಕ್ತಾ ಇದ್ದೀರಾ ಅಂತ ಹೇಳಿದೆ, ಈ ಒಂದು ಗಾಡಿನ ಕನ್ಸಿಡರ್ ಮಾಡ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಅಲ್ವಾ? ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್? 389. ಡೆಫಿನೆಟಾಗಿ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫಿಕ್ಸ್ಡ್ ಪ್ರೈಸ್ ಅಂತೂ ಇಲ್ಲ. ಮಳೆ ಬಂದಿದೆ ಸ್ವಲ್ಪ, ಆ ಕಾರಣಕ್ಕೆ ನಿಮಗೆ ಸ್ಕ್ರಾಚಸ್ ಇದ್ದರೂ ಕಾಣಿಸಲ್ಲ. ನೀವು ಬಂದು ಒಂದ್ಸಲಿ ನೋಡಿ. ಡೆಫಿನೆಟಾಗಿ ಇಲ್ಲ ಸ್ಕ್ರಾಚಸ್ಸು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಾಡಿ ಕೂಡ.
ಓಕೆ ಸ್ನೇಹಿತರೆ, ನಮ್ಮ ಜೊತೆಲಿ ಇವತ್ತು ದ ಕಾರ್ಸ್ ಕಲೆಕ್ಟಿವ್ನ ಮ್ಯಾನೇಜರ್ ಆಗಿರುವಂಥ ಪ್ರಶಾಂತ್ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಮಸ್ತೆ ಸರ್. ನಮಸ್ತೆ. ಹಾಗೆ ಬಿಲೇಟೆಡ್ ವಿಶಸ್ ದೀಪಾವಳಿ. ಥ್ಯಾಂಕ್ ಯು. ಸೇಮ್ ಟು. ಓಕೆ, ದೀಪಾವಳಿಗೆ ಸಾಕಷ್ಟು ಕೊಡುಗೆಗಳು ಆಫರ್ಗಳು ಕೊಟ್ಟಿದ್ರಂತೆ. ಹೇಗೆ ಇದು ಇನ್ನೂ ರನ್ನಿಂಗಲ್ಲಿ ಇದೆಯಾ? ಯಾವ ಥರ ಈ ಮಂತ್ ಇದು ಇಯರ್ ಎಂಡ್ ತನಕನೂ ಈ ಥರ ನಾವು ಸ್ಪೆಷಲ್ ಆಫರ್ಸ್ನ ರನ್ನಿಂಗ್ ಇಟ್ಟಿರ್ತೀವಿ. ಓಕೆ, ಬಟ್ ಸೇಮ್ ಅಂತಿರಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ, ನಾವು ಅದು ಚೇಂಜ್ ಮಾಡ್ತಾ ಹೋಗ್ತಾ ಇರ್ತೀವಿ. ಚೇಂಜ್ ಮಾಡ್ತಾ ಇರ್ತಾರೆ. ಈಗ ಅಟ್ ಪ್ರೆಸೆಂಟು ಏನು ಆಫರ್ಸ್ಗಳಿದಾವೆ ನಿಮ್ಮ ಶೋರೂಮಲ್ಲಿ? ಸರ್, ಈಗ ಪ್ರೆಸೆಂಟ್ ನಮ್ಮದು ಬೆನಿಫಿಟ್ ಬಗ್ಗೆ ಹೇಳ್ತೀನಿ, ದಿ ಕಾರ್ಸ್ ಕಲೆಕ್ಟಿವ್ ಬಗ್ಗೆ. ಓಕೆ, ನಿಮಗೆ ಇಲ್ಲಿ ಅಶೋರ್ಡ್ ವೆಹಿಕಲ್ ಲೈಕ್ ಸರ್ಟಿಫೈಡ್ ವೆಹಿಕಲ್ ಸಿಗುತ್ತೆ. 160 ಚೆಕ್ ಪಾಯಿಂಟ್ಸ್ ಮಾಡಿರ್ತೀವಿ ನಾವು ಪ್ರತಿ ವೆಹಿಕಲ್ ಪರ್ಚೇಸ್ ಮಾಡಬೇಕಾದ್ರೆ. ಓಕೆ, ನಾನ್ ಆಕ್ಸಿಡೆಂಟೆಡ್ ವೆಹಿಕಲ್ ಆಗಿರುತ್ತೆ. ನಿಮಗೆ 5 days ಮನಿ ಬ್ಯಾಕ್ ಪಾಲಿಸಿ ಇರುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಪ್ಲಸ್ ನಿಮಗೆ ಇದು 6 month ಇಂಜಿನ್ ಮತ್ತು ಗೇರ್ ಬಾಕ್ಸ್ಗೆ ವಾರಂಟಿ ಬರುತ್ತೆ. ಓಕೆ, ಹೋಮ್ ಡೆಲಿವರಿ ಫೆಸಿಲಿಟಿನೂ ಇದೆ. ಹೋಮ್ ಡೆಲಿವರಿ ಫೆಸಿಲಿಟಿ ಇದೆಯಾ? ಸೊ ವೆಹಿಕಲ್ ಇಲ್ಲಿ ಕೊಡುವಂಥ ವೆಹಿಕಲ್ ಪ್ರತಿಯೊಂದು ವೆಹಿಕಲ್ ನಾನ್ ಆಕ್ಸಿಡೆಂಟೆಡ್ ವೆಹಿಕಲ್ ಸರ್ವಿಸ್ ಆಗಿ ಓಕೆ ವಿತ್ ರಬ್ಬಿಂಗ್ ಪಾಲಿಶ್ ಆಗಿ ಆಸ್ ಎ ನ್ಯೂ ಕಂಡೀಷನಲ್ಲಿ ನಾವು ಡೆಲಿವರಿ ಕೊಡ್ತೀವಿ. ಓಕೆ, ಮೊದಲಿಗೆ ನಾನು ಕೇಳಬೇಕಾಗಿತ್ತು, ದ ಕಾರ್ಸ್ ಕಲೆಕ್ಟಿವ್ ನೀವು ಯಾವ ಥರ ಒಂದು ಕಸ್ಟಮರ್ಸ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀರಾ? ದ ಕಾರ್ಸ್ ಕಲೆಕ್ಟಿವ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ಬೋದಾ ನಿಮ್ಮ ಕಂಪನಿ ಬಗ್ಗೆ? ದಿ ಕಾರ್ಸ್ ಕಲೆಕ್ಟಿವ್ ಅನ್ನೋದು ಆ್ಯಕ್ಚುಲಿ ಜುಬಿಲೆಂಟ್ ಪರ್ಫಾರ್ಮೆನ್ಸ್ ಮೋಟಾರ್ಸ್ ಅವರಿಂದ ಆಗಿರುತ್ತೆ. ಇದು ನಾವು ನಮ್ಮ ಆಡಿ ಶೋರೂಮ್ ಅಥವಾ ನ್ಯೂ ಕಾರ್ MG ಮಾರಿಸ್ ಗ್ಯಾರೇಜ್ ಶೋರೂಮ್ ಕಡೆಯಿಂದ ಬಂದಿರುವ ಎಕ್ಸ್ಚೇಂಜ್ ಕಸ್ಟಮರ್ ಕಾರ್ಗಳನ್ನು ನಾವು ಪರ್ಚೇಸ್ ಮಾಡ್ತೀವಿ. ಅಲ್ಲಿ ನಾವು ನಾನ್ ಆಕ್ಸಿಡೆಂಟೆಡ್ ವೆಹಿಕಲ್ ಅಂತೇಳಿ ಇನ್ಸ್ಪೆಕ್ಷನ್ ಮಾಡ್ತೀವಿ. ನಮ್ಮದು ಸ್ಪೆಷಲ್ ಇಂಜಿನಿಯರ್ಸ್ ಇರ್ತಾರೆ, ಇನ್ಸ್ಪೆಕ್ಷನ್ ಇಂಜಿನಿಯರ್ಸ್. ಅವ್ರ ಕಡೆಯಿಂದ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ನಾವು ಸರ್ಟಿಫೈ ಮಾಡಿ ನೆಕ್ಸ್ಟ್ ಸರ್ವಿಸ್ ಮಾಡಿ ನಾವು ವೆಹಿಕಲ್ ಡಿಸ್ಪ್ಲೇ ಇಟ್ಬಿಟ್ಟು ಸೇಲ್ ಮಾಡೋದು. ಓಕೆ, ಸೊ ಇದು ಕಂಪ್ಲೀಟ್ಲಿ ನಾನ್ ಆಕ್ಸಿಡೆಂಟೆಡ್ ನಾನ್ ಮೀಟರ್ ಟ್ಯಾಂಪರ್ಡ್ ವೆಹಿಕಲ್ ಆಗಿರುತ್ತೆ. ಓಕೆ, ಡೆಫಿನೆಟ್ ಆಗಿ ಒಂದು ಶೋರೂಮಲ್ಲಿ ಸೆಕೆಂಡ್ ಹ್ಯಾಂಡ್ ಅಂದರೆ ಎಕ್ಸ್ಚೇಂಜ್ ಕಾರ್ಸ್ ತೊಗೊತಾರೆ ಅಂದರೆ ಅವ್ರು ಡೆಫಿನೆಟ್ ಆಗಿ ಚೆಕ್ ಮಾಡಿ ತೊಗೊಂಡಿರ್ತಾರೆ. ಆ್ಯಂಡ್ ಅದ್ರ ಮೇಲೂ ನೀವು 160 ಪಾಯಿಂಟ್ ಚೆಕ್ ನಿಮ್ಮ ಕಡೆಯಿಂದನೇ ಮಾಡಿರ್ತೀರ. ಅಶ್ಯೂರೆನ್ಸ್ ಇರುತ್ತೆ, ಅಶ್ಯೂರೆನ್ಸ್ ವಿತ್ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ವಿತ್ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ಸೊ ಸ್ನೇಹಿತರೆ, ಬೇರೆ ಕಡೆ ಏನಾಗುತ್ತೆ, ನಿಮಗೆ ಬೇರೆ ಶೋರೂಮ್ಗಳಲ್ಲಿ ಹೋದಾಗ ನಿಮ್ಗೆ ಈ ಥರ ಒಂದು ಇರುತ್ತೆ, ಹಿಂಗೆ ಚೆನ್ನಾಗಿರುತ್ತೆ, ನಾವು ಎಲ್ಲ ಚೆಕ್ ಮಾಡಿರ್ತೀವಿ ಅಂತೆಲ್ಲ ಹೇಳ್ತಾರೆ. ಬಟ್ ಓವರ್ ಆಲ್ ಲುಕ್ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಇಂಜಿನ್ ಯಾವುದೂ ವಾರಂಟಿ ಇರಲ್ಲ. ಸೊ ಬೇರೆ ವೆಹಿಕಲ್ಸ್ಗಳಿಗೆ ಯಾವ ಥರ ಆಗುತ್ತೆ ಅಂದರೆ ಸುಜುಕಿ ಅಂಥದ್ದಕ್ಕೆಲ್ಲ ಹೇಗೆ? ಇದು ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ಸ್. ಮಲ್ಟಿ ಬ್ರ್ಯಾಂಡ್. ಓಕೆ, ನಾವು ಮಾಡ್ತಾ ಇರೋದು ಮಲ್ಟಿ ಬ್ರ್ಯಾಂಡ್ ವೆಹಿಕಲ್. ಪ್ರತಿಯೊಂದು ವೆಹಿಕಲ್ಗೂ ಅದಕ್ಕೆ ತಕ್ಕಂಥ ಪ್ಯಾರಾಮೀಟರ್ಸ್ ಇರುತ್ತೆ. ಎಲ್ಲ ವೆಹಿಕಲ್ ಹಿಸ್ಟ್ರಿ ತಗೊಂಡು ಕಂಡೀಷನ್ಸ್ ಚೆಕ್ ಮಾಡಿಬಿಟ್ಟು ನಮ್ಮ ಇಂಟರ್ನಲ್ ಸರ್ವಿಸ್ ಇರುತ್ತೆ, ಅದರಲ್ಲಿ ನಾವು ಅದನ್ನು ರಿಫರ್ಬಿಶ್ಮೆಂಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಶ್ಯೂರೆನ್ಸ್ ಕೊಡೋದು. ಓಕೆ, ಸೊ 6 month ಇಂಜಿನ್ ಮತ್ತು ಗೇರ್ ಬಾಕ್ಸ್ ವಾರಂಟಿ ಏನಿದೆ ಅದರಲ್ಲಿ ಕಂಪ್ಲೀಟ್ ಕವರ್ ಆಗುತ್ತೆ. ಓಕೆ, ಸೊ ಅದು ಆ ಅಶ್ಯೂರೆನ್ಸ್ ನಾವು ಕೊಡ್ತೀವಿ ಸರ್. ಬೈಬ್ಯಾಕ್ ಪಾಲಿಸಿ ಕೂಡ ನಿಮ್ಮ ಹತ್ರ ಇದೆಯಾ? ಹೌದು. ಸೊ ಯಾವ ಥರ ಬೈಬ್ಯಾಕ್ ಪಾಲಿಸಿ? ಅಶ್ಯೂರ್ಡ್ ಬೈಬ್ಯಾಕ್ ಏನಂದರೆ ನಾವು ಈಗ ಅದು ಎಲ್ಲ ಸೆಗ್ಮೆಂಟಿಗೆ ಬರಲ್ಲ, ಸಮ್ ಆಫ್ ದಿ ಸೆಗ್ಮೆಂಟ್ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ ಆಗುತ್ತೆ. ಈಗ ನೀವು ಒಂದು ವೆಹಿಕಲ್ ನಮ್ಮಿಂದ ಪರ್ಚೇಸ್ ಮಾಡಿರ್ತೀರಾ, ಅದಕ್ಕೆ 6 month ಆರ್ 6000 ಕಿಲೋಮೀಟ್ರಿಗೆ ಇಂತಿಷ್ಟು ವೆಹಿಕಲ್ದು ಸೆಲ್ಲಿಂಗ್ ಪ್ರೈಸಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕೊಡ್ತೀವಿ. ಸೊ ಅದು ಅಶ್ಯೂರ್ಡ್ 1 yearಗೆ ಅಂತೇಳಿ ಬರುತ್ತೆ, ಪ್ಲಸ್ 6 monthಗೆ ಬರುತ್ತೆ. ಸೊ ಆ ಥರ ನಿಮಗೆ ಬೇರೆ ಯಾವ ಕಂಪನಿಯಲ್ಲೂ ಅಶ್ಯೂರೆನ್ಸ್ ಕೊಡಲ್ಲ. ನೀವು ಮತ್ತೆ ನಮ್ಮಲ್ಲೇ ಬಂದುಬಿಟ್ಟು ಹೈಯರ್ ಎಂಡ್ ವೆಹಿಕಲ್ಗೆ ಎಕ್ಸ್ಚೇಂಜ್ ಮಾಡ್ಬೋದು. ಸೊ ಈ ಬೆನಿಫಿಟ್ ನಿಮಗೆ ಸಿಗುತ್ತೆ. ಓಕೆ, ಇವಾಗ ನಿಮ್ಮದು ಟೋಟಲ್ ಆಗಿ 8 ಶೋರೂಮ್ ಇದೆ. ನೀವು ಸ್ಟಾರ್ಟ್ ಮಾಡಿ 2 yearsಲ್ಲಿ 8 ಶೋರೂಮ್ಗೆ ನೀವು ಬಂದಿದ್ದೀರಾ. ಆ್ಯಂಡ್ ನಿಮ್ಗೆ ಪಾಯಿಂಟ್ಸ್ ಕೂಡ ಚೆನ್ನಾಗಿದೆ. ನಿಮ್ಮದು 4.8 ಆವ್ರೇಜ್ ರೇಟಿಂಗ್ಸ್ ಇದೆ. ಆ್ಯಂಡ್ ನಾರ್ಮಲ್ ಬೇರೆ ಯಾವ ಶೋರೂಮ್ಗೂ ಇಂಥದ್ದು ಒಂದು 4.8 ರೇಟಿಂಗ್ಸ್ ವಿದಿನ್ 2 yearsಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಡೆಫಿನೆಟ್ ಆಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಈ ಥರ ಒಂದು ರೇಟಿಂಗ್ಸ್ ಕೂಡ ಕೊಟ್ಟಿರೋಕ್ಕೆ ಸಾಧ್ಯ ಆಗುತ್ತೆ. ಬ್ಯಾಂಗ್ಳೂರಲ್ಲಿದೆ, ಮಂಗಳೂರಲ್ಲಿದೆ, ಉಡುಪಿಲಿದೆ, ಹುಬ್ಳಿ ಇದೆ, ಮೈಸೂರಿದೆ. ಓಕೆ, ಈಗ ತುಮಕೂರಲ್ಲಿ ಇದು ಓಪನ್ ಆಗ್ತಾ ಇದೆ. ಓಕೆ, ಸೊ ಆ ಥರ ನಿಮಗೆ ಎಲ್ಲ ಸಿಟಿಲೂ ಅವೈಲಬಿಲಿಟಿ ಇದೆ. ಇನ್ ಕೇಸ್ ಈಗ ಹುಬ್ಳಿ ಅಥವಾ ಭಟ್ಕಳ ಯಾವ ಕಡೆ ಈ ಕಡೆ ಕಸ್ಟಮರ್ಸ್ ಆದರೆ ನಮ್ದು ಎಲ್ಲ ಕಡೆಯಿಂದ ಶೋರೂಮ್ ಫೆಸಿಲಿಟಿ ಇದೆ. ನಿಮಗೆ ಫಾರ್ ಎಕ್ಸಾಂಪಲ್ ಅವರಿಗೆ ಗಾಡಿ ಬೇಕು, ಇಂಥ ಗಾಡಿ ವೆಹಿಕಲ್ ಇಷ್ಟ ಆಗಿದೆ, ಸೊ ಅವರಿಗೆ ನಿಯರೆಸ್ಟ್ ಉಡುಪಿ ಬ್ರಾಂಚ್ ನಿಯರ್ ಆಗುತ್ತೆ ಅಂತಿದ್ರೆ ಇಲ್ಲಿಗೆ ತರಿಸ್ತೀವಿ ವೆಹಿಕಲ್. ಬ್ಯಾಂಗ್ಳೂರ್ ಬ್ರಾಂಚಿಂದ ಇಲ್ಲಿ ತರಿಸ್ಬಿಟ್ಟು ಕಸ್ಟಮರ್ಗೆ ಅವೈಲಬಿಲಿಟಿ ಕೊಡ್ತೀವಿ. ಓಕೆ, ಡೋರ್ ಸ್ಟೆಪ್ ಡೆಲಿವರಿ ಕೂಡ ಇದೆ. ಡೋರ್ ಸ್ಟೆಪ್ ಡೆಲಿವರಿ. ಡೋರ್ ಸ್ಟೆಪ್ ಡೆಲಿವರಿ ಹೇಗೆ? ನಿಮಗೆ ಪೇಮೆಂಟ್ ಮಾಡಿದ್ಮೇಲೆನಾ ಇಲ್ಲ ಟೆಸ್ಟ್ ಡ್ರೈವ್ಗೆ ಕಳಿಸ್ತೀರಾ? ಯಾವ ಥರ? ಇಲ್ಲ, ಟೆಸ್ಟ್ ಡ್ರೈವ್ ಅಂದರೆ ನಮಗೆ ಈ 40 kilometers ಸರೌಂಡಿಂಗ್ ಒಳಗಡೆ ನಾವು ಹೋಮ್ ಟೆಸ್ಟ್ ಡ್ರೈವ್ನ ಕೊಡ್ಬೋದು ಫೆಸಿಲಿಟಿ. ಹೋಮ್ ಡೆಲಿವರಿ ಅನ್ನೋದು ಅಷ್ಟೇ, ನಮಗೆ ವಿದಿನ್ ಸರ್ಟೆನ್ ಲಿಮಿಟ್ ಇರುತ್ತೆ. ಆ ಕಂಡೀಷನ್ ಇದರಲ್ಲಿ ನಾವು ಡೆಲಿವರಿ ಕೊಡ್ಬೋದು. ಓಕೆ, ಅದು ಆಫ್ಟರ್ ಫುಲ್ ಪೇಮೆಂಟ್ ಆಗಿರುತ್ತೆ. ಓಕೆ, ಈಗ ಈ ವಿಡಿಯೋ ನೋಡಿದ್ದಾರೆ ಕೆಲವರು ಜನ ಅಂದ್ಕೊಳ್ಳಿ, ಅವರಿಗೆ ಯಾವುದೋ ಒಂದು ಕಾರ್ ಇಲ್ಲಿಂದ ಇಷ್ಟ ಆಗುತ್ತೆ, ಬಟ್ ಬಹಳ ದೂರದಿಂದ ಇರ್ತಾರೆ. ಈಗ ಮೇ ಬಿ ಬೆಂಗಳೂರಲ್ಲೇ ಇರ್ಬೋದು,
ಸೊ ಯಾವ ಥರ ನೀವು ಶಿಪ್ಪಿಂಗು ಬೆಂಗಳೂರು ಇದಕ್ಕೆ ಮಾಡಿಕೊಟ್ಟು ಅಲ್ಲಿಂದ ಟೆಸ್ಟ್ ಡ್ರೈವ್ ಮಾಡಿಸ್ತೀರಾ ಯಾವ ಥರ? ಖಂಡಿತ ಅದಕ್ಕೆ ಕಸ್ಟಮರು ಫಸ್ಟು ವೆಹಿಕಲ್ ನಾವು ವಿಡಿಯೋ ಅಥವಾ ಫೋಟೋಸ್ ಶೇರ್ ಮಾಡ್ತೀವಿ. ಕಸ್ಟಮರ್ಗೆ ಲೈಕ್ ಆಯಿತು ಅಂದರೆ ಆ ಗಾಡಿನ ತರಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಆದಮೇಲೆ ಅವರು ಟೆಸ್ಟ್ ಡ್ರೈವ್ ಮಾಡಿದ ಮೇಲೆ ನೆಕ್ಸ್ಟ್ ಅವ್ರದ್ದು ಒಪಿನಿಯನ್ ಮೇಲೆ ಅವ್ರು ಬೈ ಮಾಡ್ಬೋದು. ಆ ಕಂಡೀಷನ್ ಮೇಲೆ ನೋಡಿಕೊಂಡು ಅದು ಫೈನಲೈಸ್ ಮಾಡಿದರೆ ಅಲ್ಲಿ ಪರ್ಟಿಕ್ಯುಲರ್ ಬ್ಯಾಂಗ್ಳೂರಿಗೆ ಅಂದರೆ ಬ್ಯಾಂಗ್ಳೂರಿಗೆ ನಾವು ಡೆಲಿವರಿ ಕೊಡ್ತೀವಿ. ನಿಮ್ಮಲ್ಲಿ ಸಿಗುವಂಥ ಎಲ್ಲ ಕಾರ್ಸ್ಗಳಿಗೂ ಅಂದರೆ ಓನರ್ಶಿಪ್ಪು ಕಮ್ಮಿ ಇರುತ್ತೆ ಒಂದು, ಆ್ಯಂಡ್ ಕಿಲೋಮೀಟರ್ ಕೂಡ ತುಂಬ ಕಮ್ಮಿ ಓಡಿರೋದಂಥದ್ದೇ ನೀವು ತೊಗೊಂಡು ಸೆಲ್ ಮಾಡುವಂಥದ್ದಲ್ವಾ? 60 ಕಿಲೋಮೀಟರ್ ಒಳಗಡೆ 70,000 ಕಿಲೋಮೀಟರ್ ಒಳಗಡೆನೇ ಇರುತ್ತೆ ಎಲ್ಲ ಕಾರ್ಸ್ಗಳು ಅಲ್ವಾ? ಸಿಂಗಲ್ ಮತ್ತು ಸೆಕೆಂಡ್ ಓನರ್ ಇರುತ್ತೆ. ಓಕೆ, ಕಮ್ಮಿ ಅಂತ ಹೇಳಿದರೆ ಯಾವ ಬಜೆಟಿಂದ ಸ್ಟಾರ್ಟ್ ಆಗ್ತಿದೆ ಸರ್? 2-2.5 ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, 2-2.5 ಡಿಪೆಂಡ್ಸ್ ಆಗುತ್ತೆ, ಅದು ಮಾಡೆಲ್ ಟು ಮಾಡೆಲ್ ಕಂಡೀಷನ್ ಮೇಲೂ ಡಿಪೆಂಡ್. ಓಕೆ, 2.5 ಅಂದರೆ ನಿಮ್ಮಲ್ಲಿ ಯಾವ ಕಾರೇ ಇವಾಗ ಅವೈಲೇಬಲ್ ಇದೆ? ಸ್ಯಾಂಟ್ರೋ ಸಿಗುತ್ತೆ ನಿಮಗೆ, ಇಯಾನ್ ಸಿಗುತ್ತೆ. ಓಕೆ, ಆ ಥರ ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ ಆಲ್ಟೋ K10 ಆ ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ವಿದಿನ್ 7 ಇಯರ್ಸ್ ಒಳಗಡೆ ಇರುವಂಥ ವೆಹಿಕಲೇ ಅಲ್ವಾ ಇವೆಲ್ಲ? ನಿಮಗೆ ಎಕ್ಸ್ಚೇಂಜ್ ಬಂದಿರುವಂಥ ವೆಹಿಕಲ್ ಎಲ್ಲ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 2010 ಆನ್ವರ್ಡ್ಸ್ 11 ಆನ್ವರ್ಡ್ಸ್ ಆ ಥರ ವೆಹಿಕಲ್ಸ್ ಇರುತ್ತೆ. ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಮೇಲೆ ನಾವು ವಾರಂಟಿ ಎಲ್ಲ ಕೊಡೋದು. ಫಾರ್ ಎಕ್ಸಾಂಪಲ್ 2015 ಆನ್ವರ್ಡ್ಸ್ ಆ ಥರ ವೆಹಿಕಲ್ಗೆ ವಾರಂಟಿ ಬರುತ್ತೆ. ಓಕೆ, ಇನ್ ಕೇಸ್ ವಿಡಿಯೋದಲ್ಲಿ ಅವ್ರಿಗೆ ಸಾಕಷ್ಟು ಡೀಟೇಲ್ ಸಿಕ್ಕಿಲ್ಲ, ವಿಡಿಯೋ ಅಂದರೆ ಲೈಕ್ ಎಲ್ಲ ಕಾರ್ಸ್ಗಳು ಅವೈಲೇಬಲ್ ಇಲ್ಲಿ ಇಲ್ಲ ಅಂತ ಹೇಳಿದ್ರು, ಅವರಿಗೆ ಪೋರ್ಟಲಲ್ಲಿ ಎಲ್ಲ ಕಾರ್ಸ್ಗಳು ಅವೈಲೇಬಲ್ ಇದೆ. ಯಾವ ಥರ ಅದು? ಇದು thecarscollective.com ಅಂತೇಳಿ ನೀವು ಅದನ್ನ ಆ ಪೋರ್ಟಲ್ಗೆ ಹೋದರೆ ನಿಮಗೆ ಪ್ರತಿಯೊಂದು ವೆಹಿಕಲ್ ವಿತ್ ಸಿಟಿ ವೈಸ್ ನಿಮಗೆ ಸಿಗುತ್ತೆ. ಎಲ್ಲ ಡೀಟೇಲ್ಸ್ ಕೂಡ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲದೂ ಅದರಲ್ಲಿ ಮೆನ್ಷನ್. ಅಲ್ಲಿಂದಾನೇ ಪರ್ಚೇಸ್ ಮಾಡ್ಬೋದು, ಅಲ್ಲಿಂದನೂ ಅವರು ಕಸ್ಟಮರ್ ಬುಕ್ ಮಾಡ್ಬೋದು, ಬ್ಲಾಕ್ ಮಾಡ್ಬೋದು, ಟೆಸ್ಟ್ ಡ್ರೈವ್ ಬ್ಲಾಕ್ ಮಾಡ್ಬೋದು. ಬಟ್ ವಿದಿನ್ 40 ಕಿಲೋಮೀಟರ್ ಸರೌಂಡಿಂಗಲ್ಲೇ ಇರಬೇಕು. ಓಕೆ, ಔಟ್ಸೈಡ್ ಇದ್ದರೆ ಅವರಿಗೆ ಅದೇ ವೆಹಿಕಲ್ ಬುಕ್ ಮಾಡಿಬಿಟ್ಟು ಅವ್ರು ಇಂಟ್ರೆಸ್ಟೆಡ್ ಇದ್ದರೆ ಅಲ್ಲಿಗೆ ತರಿಸಿ ಮಾಡಿಸ್ಕೊಡ್ತೀರಾ? ಓಕೆ, ಆ್ಯಂಡ್ ಲೋನ್ ಫೆಸಿಲಿಟಿ ಬಗ್ಗೆ ಎಲ್ಲ ಯಾವ ಥರ? ಎಲ್ಲದಕ್ಕೂ ಲೋನ್ ಇದೆಯಾ ಯಾವ ಥರ? ಲೋನು ನಿಮಗೆ ಡಿಪೆಂಡ್ಸ್ ಆಗುತ್ತೆ, ವೆಹಿಕಲ್ ಮಾಡೆಲ್ ಮೇಲೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮಲ್ಲೇ ಇಂಟರ್ನಲ್ ಟೈಅಪ್ ಇದೆ, ನಮ್ಮದೇ ಇಂಟರ್ನಲ್ ಫೈನಾನ್ಸ್ ಇದೆ. ಸೊ ಕಸ್ಟಮರ್ದು ಡಾಕ್ಯುಮೆಂಟ್ಸ್ ಏನು ಕೊಡ್ತಾರೆ ಅದ್ರ ಮೇಲೆ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ ಅದು ಲೋನ್ದು ನಾವು ಇದೇ ಇಂತಿಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫೈನಲ್ ಆಗಿ ಹೇಳೋದಾದರೆ ಕಾರ್ಸ್ ಕಲೆಕ್ಟಿವಲ್ಲಿ ಯಾಕೆ ನಮ್ಮ ವ್ಯೂವರ್ಸ್ ಬಂದು ನಿಮ್ಮ ಹತ್ರ ಕಾರ್ಸ್ ತೊಗೋಬೇಕು? ಖಂಡಿತ ತೊಗೋಬೇಕು, ಯಾಕಂದರೆ ಇಲ್ಲಿ ನಿಮಗೆ ಅಶೋರ್ಡ್ ಗಾಡಿ ಸರ್ಟಿಫೈಡ್ ವೆಹಿಕಲ್ ಇರುತ್ತೆ. ನೆಕ್ಸ್ಟು ಇದು ರಿಲೇಷನ್ ಎಂಡ್ ಆಗುವಂಥದ್ದೆಲ್ಲ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನಿಮಗೆ ವಾರಂಟಿ ಬರೋದ್ರಿಂದ ಪ್ರತಿಯೊಂದು ಕಸ್ಟಮರ್ ಬೆನಿಫಿಟ್ಗೋಸ್ಕರನೇ ಮಾಡಿರೋದು. ಸೊ ಖಂಡಿತ ಕಾರ್ಸ್ ಕಲೆಕ್ಟಿವ್ ಅವರಿಗೆ ಒಳ್ಳೆ ಪ್ರಾಡಕ್ಟ್ನೇ ಸೇಲ್ ಮಾಡೋದು.